స్మాల్ మిస్టేక్ అయిపోయింది. ఇదే నా వైఫ్. ಎಲ್ರು ಕಿವಿಗೆ ಚುಚ್ಕೊಂಡ್ರೆ ನಾನು ಮೂಗಿಗೆ ಚುಚ್ಕೊಂಡಿದ್ದೀನಿ. ನನ್ನ ಹತ್ರನೇನಾ ಸಿಗ್ದಾಕ್ರವ್ನ. ಎಲ್ಲರೂ ಹೋಗಿ ಜಾओ. ಓಡೋಗಿ ಎಲ್ಲರೂ ಬಂದು ಹುಡುಗಿರೆಲ್ಲ ಹೋಗ್ತಿದ್ದಾರೆ. ಇದೇನೋ ಮೂಗು ತಗೊಂಡಿದ್ಯಾ? ಇದೇ ತರ ಹುಚ್ಚುಚ್ಚಾಗಿ ಏನೋ ಮಾಡ್ತಿರ್ಬೇಕು ಅನ್ಸುತ್ತೆ. ಇವ್ರತ್ರ ಇರೋ ದುಡ್ಡು ಅಂತಸ್ತಿಗೆ ಎಂತ ಹುಡುಗಿ ಆಗಿದ್ರು ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಬಂದು ಬಿದ್ದಿರ್ತಾಳೆ. ಅದನ್ನ ಬಿಟ್ಬಿಟ್ಟು ಇವ್ರು ಚಿತ್ರ ಬಿಡಿಸ್ತಾರಂತೆ, ಅದನ್ನ ನಾವು ಕಂಡುಹಿಡಿಬೇಕಂತೆ. ಇಲ್ಲಿವರೆಗೂ ಸಿಗ್ತಾನೆ ಇದೆಯಲ್ಲ. ಈಗ ಯಾರನ್ನು ಬಿಡಿಸಿದಾರೋ ಸರ್. My best creation ever. I don't think I can beat this. ಯಾರಾಗಿದ್ರು ಸರಿ, ಎಲ್ಲಿದ್ರು ಸರಿ, ಇವಳು ನನಗೆ ಬೇಕು. ಸ್ಟಾರ್ಟ್ ವಿತ್ 5 crores. ಓಕೆ ಸರ್, ಓಕೆ.
ಫೋಟೋ ಬಂದಿದೆ, ಎಲ್ಲ ಕಡೆ ಹುಡ್ಕೋಕ್ ಶುರು ಮಾಡಿದೀವಿ. ಹೇ ಗುರು, ಚಲ್. ನಾನೊಂದು ಮುಖ್ಯವಾದ ಕೆಲಸದಲ್ಲಿದ್ದೀನಿ, ನನ್ನ ಡಿಸ್ಟರ್ಬ್ ಮಾಡಬೇಡ. ನಾನೇ ಬಂದು ಭಯ್ಯನ ಮಾತಾಡಿಸ್ತೀನಿ. ಚಲ್ ಪಹಲೆ ತೋ ಗಾಡಿ ಮೇ ವೇಟ್. ಲೇ, ನಾನೇ ಬಂದು ಮಾತಾಡಿಸ್ತೀನಿ ಅಂದತಾನೆ, ನೀನು ಹೋಗು. ಏಯ್, ಇವನ್ ಎತ್ಕೊಳ್ರೋ. ಎಣ್ಣೆ ಕೊಡ್ರು, ಎಣ್ಣೆ ಕೊಡ್ರು. ಹೇಳ್ತಾನೆ ಇದ್ದೀನಿ. ಹೇಳಿದ ಮಾತನ್ನು ಕೇಳಬೇಕು. ಚೆನ್ನಾಗಿರು ಮಗನ. ಹಂಗೆ ಒಬ್ಬ ಚುಚ್ಚಿ ಚುಚ್ಚಿ ಸಾಯಿಸ್ಬಿಡ್ತೀನಿ. ಬನ್ನಿ 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 ಬನ್ನಿ. ಬಿಡ್ಬಿಡಿ ಯಾರತ್ರ ಏನೋ ಅದು ತಲೆ ರಕ್ತ. ನೀನ್ ತಾನೇ ಹೊಡೆದಿದ್ದು. ಐಟಮ್ ಎಲ್ಲ ಭಯ್ಯ, ಏನಾಯ್ತು ಅಂತ ಗೊತ್ತಾ ನಿಮ್ಗೆ? ಹೋಗಿ ಹೋಗಿ, ಸ್ಟ್ರೈಟ್ ಆಗಿ ಹೋಗಿ, ಬಿಡ್ಬಿಡಿ, ಹಿಡೀರಿ ಹಿಡೀರಿ, ಹೋಗಿ ಹೋಗಿ, ಫಾಸ್ಟ್ ಫಾಸ್ಟ್ ಫಾಸ್ಟ್. ಇದೊಂದ್ಸಲ ಕ್ಷಮಿಸಿ ಭಯ. ಭಯ ಪ್ಲೀಸ್, ಭಯ 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 ಪ್ಲೀಸ್. ಭಯ 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 ಭಯ. ನಮ್ಮ ಕಸ್ಬಲ್ಲಿ ರೂಲ್ಸ್ ಇಲ್ಲ ಅಂತ ಹೇಳ್ತಾರೆ, ಆದ್ರೆ 2 ರೂಲ್ಸ್ ಇದೆ. 1, ತಪ್ಪು ಮಾಡಬಾರ್ದು. 2, ತಪ್ಪು ಮಾಡಿದವ್ರನ್ನ ಕ್ಷಮಿಸಬಾರ್ದು. ಮೊದಲನೇ ರೂಲ್ಸ್ ನೀನ್ ಮೀರಿದೀಯಾ, 2ನೇ ರೂಲ್ಸ್ ನಾನ್ ಮೀರೋದಿಲ್ಲ. ನೀನು ಕೊಡೋ ದಂಡನೆ ಎಲ್ರಿಗೂ ಪಾಠ ಆಗ್ಬೇಕು. ಇವನ್ನ ಮುಗಿಸ್ಬಿಡ್ರ, ಸಾಯ್ಲಿ. ಹೆಂಗೋ ಸಾಯಿಸ್ಬೇಕು ಅಂತ ಡಿಸೈಡ್ ಮಾಡಿದೀರಾ? ಕೊನೆ ಆಸೆ, ಒಂದೇ ಒಂದು ದಮ್ ಹೊಡೆದು ಬಿಡ್ತೀನಿ.
ಲೇ ಅವರೇ ಓಕೆ ಅಂದ್ರಲ್ಲ, ಕಟ್ಬಿಚ್ಚಿ ಮತ್ತೆ. ಗುರು, ಅಯ್ಯೋ ಪಾಪಿಗಳ, ಹೊಡೆದು ಸಾಯಿಸಿರೋದು ಅಲ್ದೆ ಡೋರ್ ಡೆಲಿವರಿ ಬೇರೆ ಮಾಡಿದಿರಲ್ಲೋ. ಲೇ ಮಗ, ನೀನ್ ಇಲ್ದರ ಬಾಂಬೆ ನಾನು ಹೆಂಗೋ ಇರ್ಲಿಲ್ಲ. ಗಾಂಧಿ, ಲೇ ಸತ್ತೋದ್ರು ಗೆಳೆಯರಿಗೋಸ್ಕರ ದುಡ್ಡಿಗೆ ಬಿಟ್ಟೋಗಿದ್ಯಲ್ಲ, ನೀನೇ ಕಣ ನಿಜವಾದ ಗೆಳೆಯ. ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ನಿನಗೆ ಶ್ರದ್ಧಾಂಜಲಿ ಪೋಸ್ಟ್ ಹೊಡಿಸಿ ನಿನ್ನ ಬಾಡಿನ ಧಾಮ್ ಧೂಮ್ ಅಂತ ಕಳ್ಸ್ಕೊಡ್ತೀನಿ ಕಣ. ಬಾಡಿ ಎತ್ತದ ಹಾಗಿರ್ಲಿ, ಮೊದ್ಲು ದುಡ್ಡಿಂದ ಕೈ ಎತ್ತಲಿ. ನೀನಿನ್ನೂ ಸತ್ತಿಲ್ವಾ? ಇದಕ್ಕೆ ನೀನ್ ಖುಷಿ ತಾನೇ ಪಡಬೇಕು, ಯಾಕೆ ಶಾಕ್ ಆಗ್ತಾ ಇದೆಯಾ? ಹಂಗಲ್ಲ ಕಣ ಮಗ, ನೀನು ಮತ್ತೆ ಜೀವಂತವಾಗಿ ಬರ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನು ಇಷ್ಟು ಚೆನ್ನಾಗಿ ನಾಟಕ ಮಾಡ್ತೀಯ ಅಂತ ಅನ್ಕೊಂಡೇ ಇರ್ಲಿಲ್ಲ. ಏನ್ ಆಕ್ಟ್ ಮಾಡ್ತೀಯೋ ಅದೆಂಗನ ಇರ್ಲಿ, ಆ ಭಯ್ಯ ಸ್ಪಾಟ್ ಇಟ್ಟ ಅಂದ್ರೆ ಅವನಿಗೆ ಡೆತ್ ಸರ್ಟಿಫಿಕೇಟ್ ಕನ್ಫರ್ಮ್. ನೀನ್ ಹೆಂಗ್ ತಪ್ಪಿಸ್ಕೊಂಡೆ? ಕಾರಣ ಇಲ್ಲದೆ ಭಯ ಏನು ಇಟ್ಕೊಳ್ಳಲ್ವಲ್ಲ. ಸರಿ, ಟ್ರೈ ಮಾಡಿ ನೋಡೋಣ. ಹೌದು, ಈ ಹುಡುಗಿ ಫೋಟೋ ಯಾಕೆ ಇಲ್ಲಿದೆ? ಈ ಹುಡುಗಿ ನಿನಗೆ ಗೊತ್ತಿದೆಯಾ? ಗೊತ್ತಿದ್ರೆ ನನ್ನ ಬಿಟ್ಬಿಡ್ತೀರಾ? ಏಯ್, ಗೊತ್ತಿದ್ಯೋ ಗೊತ್ತಿಲ್ವಾ? ಗೊತ್ತು. ಯಾಕೆ? ಏಯ್, ಸಾಯಿಸ್ಬೇಡಿ ಇರಿ, ನಾನು ಭಯ್ಯ ಹತ್ರ ಹೋಗಿ ಮಾತಾಡ್ ಬರ್ತೀನಿ. ಇವಳು ಗೊತ್ತಾ? ಗೊತ್ತು ಭಯ್ಯ. ಸುಳ್ಳು ಹೇಳ್ಬೇಡ. ಮಾಕಸಂ, ಹೆಸರು ಗೀತಾ, ನರ್ಸಿಂಗ್ ಮಾಡ್ತಿದ್ದಾಳೆ. ಸೌತ್ ಹುಡುಗಿ. ಸೌತಲ್ಲಿ ಏನ್ ಭಯ? ಎಲ್ಲಿ ಅಂತ ಹೇಳಿದ್ರೆ ನನ್ನ ಇಲ್ಲೇ ಮುಗಿಸಿ ನೀನ್ ಆ ಹುಡುಗಿನ ತಗೊಂಡು ಹೋಗಲ್ವಾ? ನಂಬು ಭಯ, ನಿನಗ್ ಬೇಕಾಗಿರೋದು ಹುಡುಗಿ, ನನಗ್ ಬೇಕಾಗಿರೋದು ಪ್ರಾಣ. ಟೈಮ್ ಕೊಡು, ಅವಳನ್ನೇ ಕರ್ಕೊಂಡು ಬರ್ತೀನಿ. ಒಂದು ವಾರ ಟೈಮ್. ನನಗೆ ಈ ಹುಡುಗಿ ಬೇಕು. ಇವಳನ್ನ ನನಗೊಪ್ಸಿದ್ರೆ ನಿನ್ನ ಜೀವಂತ ಬಿಡ್ತೀನಿ. ಅಷ್ಟೇ ಅಲ್ಲ, 5 ಲಕ್ಷ ರೂಪಾಯಿ. ಜಾವ್. ಭಯ, ತುಂಬಾ ದೂರ ಹೋಗ್ಬೇಕು. ಅಡ್ವಾನ್ಸ್ ಏನಾದ್ರೂ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಗೆಲುವು ನಮ್ದೆ. ಎಷ್ಟು ದೊಡ್ಡ ವಿಷಯನ ಜುಜ್ಬಿ 5 ಲಕ್ಷಕ್ಕೆ ಮುಗಿಸಿದ್ಯಲ್ಲ, ಕೊಡಲ್ ಫೋನು. ಹಲೋ ಭಯ್ಯ, ನಾನು ದೀನ ಮಾತಾಡೋದು. ಏನಿಲ್ಲ ಭಯ್ಯ, ಗುರು ಇನ್ನೂ ಚಿಕ್ಕ ಹುಡುಗ, ಅವನಿಗೆ ಡೇಲ್ ಮಾತಾಡಕ್ ಬರಲ್ಲ. ಅದಲ್ಲ ಭಯ್ಯ, ಮ್ಯಾಟ್ರು ರಿಸ್ಕು, ಹುಡುಗಿ ವಿಷಯ ಬೇರೆ. ಅಮೌಂಟ್ ಒಂದು 8 ಲಕ್ಷ ಕೊಟ್ಬಿಟ್ರೆ ಟಪ್ ಅಂತ ಕೆಲಸ ಮುಗಿಸ್ಬಿಡ್ತೀವಿ. ಏನಂತೀರಾ? ರೌಂಡ್ ಫಿಗರ್ 10 ಲಕ್ಷ ಕೊಡ್ತೀನಿ. ಸೂಪರ್ ಭಯ್ಯ, ಸೂಪರ್ ಭಯ್ಯ. ರೌಂಡ್ ಆಫ್ 10 ಲಕ್ಷಕ್ಕೆ ಮುಗಿಸಿದ್ದೀನಿ ಭಯ್ಯ. ಯಾವುದೇ ಮ್ಯಾಟ್ರ್ ಇರಲಿ, ನೀವು ಡೈರೆಕ್ಟ್ ನನ್ನೇ ಕಾಂಟ್ಯಾಕ್ಟ್ ಮಾಡಿ ಭಯ್ಯ. ಆ ಹುಡುಗಿನ ಕರ್ಕೊಂಡ್ ಬಂದ್ಬಿಡೋದು ನನ್ನ ಜವಾಬ್ದಾರಿ. ಓಕೆನಾ? ಭಯ್ಯ, ಒಳ್ಳೆ ವಿಷಯ ಮಾತಾಡೋ ಯಾಕೆ ಅಪ್ಶಾಕ ನಾನು ನೋಡಿದ್ದೀರಿ? ನೀವು ಬೆಳ್ಳಿಗೆ ಎಂಜಿಲ್ ಹಾಕೊಂಡು ನೋಟ್ ಎಣಿಸಕ್ಕೆ ಶುರು ಮಾಡಿ, ನಾವು ಹುಡುಗಿನ ಕರ್ಕೊಂಬತ್ತೀನಿ. ಓಕೆನಾ? ಓಕೆ ಭಯ್ಯ. ಲೇ, ಆ ಹುಡುಗಿ ಎಲ್ಲ ಹೇಳು, ನಾನೇ ಕರ್ಕೊಂಡು ಹೋಗಿ ಭಯ ಹತ್ರ ಬಿಟ್ಬಿಟ್ಟು ದುಡ್ಡು ಇಸ್ಕೊಂಬತ್ತೀನಿ. ಯಾವ ಹುಡುಗಿ? ಗೀತಾ ಕಣ. ಅಯ್ಯೋ ನಿನ್ ಮೊಕ್ಕೆ, ನಾನೇ ಅಲ್ಲಿಂದ ಎಸ್ಕೇಪ್ ಆಗೋಕೆ ಸುಳ್ಳು ಹೇಳ್ಬಿಟ್ಟು ಬಂದೆ. ಲೇ, ಇದನ್ನ ಅವ್ರಿಗೆ ಫೋನಲ್ಲಿ ಹೇಳಕ್ ಮುಂಚೆ ಹೇಳ್ಬೇಕಾನೆ. ವಾಲಂಟಿಯರ್ ಆಗಿ ಬಂದು ನೀನೇ ಬಾಯಿಗೆ ಅಕ್ಕಿ ಕಾಳು ಹಾಕೊಂಡೆ. ಯಾಕೆ ತಡಿಯೋದು ಅಂತ ಸುಮ್ಮನಾದೆ. ಕಣ್ಣ ಇದೇನು ಹಿಂಗೆ ಅನ್ಬಿಟ್ನಲ್ಲ ಇವನು. Sir, Governor Magal marriage? Sir, iron purchase? 5. Sir, Home Minister Next meeting? month. Sir, Bihar plan? CM. Sir, BBC interview? Later. Sir, Miss Universe? ಸರ್, ಏನಾಯ್ತು? ಹುಡುಕ್ತಾನೆ ಇದೀವಿ ಸರ್. ಯಾಕೆ ಲೇಟ್ ಆಗ್ತಾ ಇದೆ? ಸರ್, ಅದು ಏನು ಅಂದ್ರೆ ಕಾರಣ ಎಲ್ಲ ಹೇಳ್ಬೇಡ. ಗೆಟ್ ಹರ್ ಸೂನ್. ಓಕೆ ಸರ್, ಓಕೆ.
ಅಪ್ಪಿತಪ್ಪಿ ಅವ್ನ ಕೈಗೆ ಸಿಕ್ಕಾಕೊಂಡ್ರೆ ನನ್ನ ಕೊಚ್ಚಾಕ್ಬಿಡ್ತಾನೆ. ಹೆಂಗಾದ್ರೂ ಎಸ್ಕೇಪ್ ಆಗ್ಬಿಡ್ಬೇಕು. ಇವಾಗ ಎಲ್ಲಿಗೆ ಹೋಗ್ತಿದ್ಯಾ? ಅಲ್ಲ ಏಯ್ ಇದು ನನ್ ಚಡ್ಡಿ ಇದ್ದಂಗಿದ್ಯಾ? 4 ದಿವಸದಿಂದ ನಾನೇ ಹಾಕತಾ ಇದ್ದೀನಿ. ನನ್ ಜೊತೆನೇ ಎತ್ಕೊಂಡು ಕದಿಯಕ್ಕೆ ಶುರು ಮಾಡ್ದೆ ಅಲ್ಲ? ಸರಿ ಪರವಾಗಿಲ್ಲ, ನಾನು ನೋಡ್ಕೊತೀನಿ. ನನ್ ಜೊತೆ ಇರು. ನಿನ್ ಜೊತೆ ಇದ್ದು ನನ್ ಸಾಯಕ್ಕೆ ಇಷ್ಟ ಇಲ್ಲ. ನೋಡೋ ನಾನು ಯಾವ್ದಾದ್ರು ಕಾಡದ ಊರಿಗೆ ಹೋಗ್ಬಿಟ್ಟು ಕಷ್ಟಪಟ್ಟು ಯಾಮಾರ್ಸಂದ್ರೆ ಬದುಕತೀನಿ. ನಾನು ಬಿಡಲ್ಲ. ಏಯ್ ಛೀ, ಸಿಂಹ ನಿನ್ನ ನೋಡಿದ್ರು ನೀನ್ ಬೆಳ್ಸ್ಕೊಂಡಿರೋ ಚರ್ಬಿ ನೋಡಿ ಅದ್ರ ಬಾಯಲ್ಲಿ ನೀರ್ ಬರುತ್ತೆ. ಹಿಂಗಿರೋವಾಗ ಭಯನ್ ಕಂಡ್ರೆ ಹೆದರ್ಕೋತಿಯಾ? ನಾಚಿಕೆ ಆಗಲ್ಲ? ನಿನ್ನ ಹತ್ರ ಮಾತಾಡ್ತಾ ಇದ್ರೆ ಇಂಡಿಯನ್ ಎಕ್ಸ್ಪ್ರೆಸ್ ಟ್ರೈನ್ ಮಿಸ್ ಆಗುತ್ತೆ. ನಾನು ಸಾಲ ಮಾಡ್ಬೇಕು. ಸುಮ್ಮನೆ ಟಿಕೆಟ್ ಇಲ್ಲದೆ ಬಾತ್ರೂಮ್ ಅಲ್ಲಿ ಬಚ್ಚಿಟ್ಕೊಂತಾನೆ ಹೋಗ್ತೀಯಾ? ಅದಕ್ಕೆ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಹೋದ್ರೇನು, ಚೆನ್ನಮ್ಮ ಎಕ್ಸ್ಪ್ರೆಸ್ ಅಲ್ಲಿ ಹೋದ್ರೇನು? ನಾನು ಹೋಗೇ ಹೋಗ್ತೀನಿ. ನನ್ನ ಮಾತು ಕೇಳಲ್ಲ. ನೋಡು ಏನೇನೋ ಸಿಂಕ್ ಮಾಡಿಟ್ಟಿದ್ದಾನೆ. 6 ವರ್ಷದ ಮಗುವಿಂದ ಹಿಡಿದು 60 ವರ್ಷದ ಮುದುಕುನವರೆಗೂ ಎಲ್ಲ ಐಟಮು ಕದ್ದಿಟ್ಕೊಂಡಿದ್ದಾನೆ. ಇದೆಲ್ಲ ಯಾಕೆ ಅಂತಾನು ಗೊತ್ತಿಲ್ಲದೆ ಕದ್ಕೊಂಡು ಇಟ್ಕೊಂಡಿದ್ದಾನಲ್ಲ. ಹ, ಒರಿಜಿನಲ್ ತರನೇ ಇದೆಯಲ್ಲ. ಬಾತ್ರೂಮ್ ಅಲ್ಲೂ ಭಯನೇ ಕಾಣಿಸ್ತಾವನಲ್ಲ. ಈ ಕ್ಯಾಮ್ರಾ ಎಲ್ಕದ್ದೆ? ಇದ ನನಗೆ ಗಿಫ್ಟ್ ಕೊಟ್ರು ಕಣ. ನಿನ್ ಮೂತಿಗೆ ಲಿಫ್ಟೇ ಕೊಡಲ್ಲ, ಏನ್ ಗಿಫ್ಟ್ ಬೇರೆ ಕೊಡ್ತಾರ? ಇಲ್ಲಿ ನೋಡು, ಈ ಹುಡುಗಿ ಫೋಟೋ ಈ ಕ್ಯಾಮ್ರಾದಲ್ಲಿದೆ. ಹೌದು. Excuse me? What do you want? I'm bachelor. Tell me. Can you take a photo of me? Selfie? Come on. No, ಯಾಕೆ? just of me. ಬೆರಳು ಮುಟ್ಟಕ್ಕೂ ಬಿಡಲ್ಲ ಅಂತಾಳೆ ಅವಳು. ಸರಿ ಕೊಡು. Yeah. ತಗ್ಲಾಕೋ. Here you go. ಹೋಗಿ ನಿಂತ್ಕೋ. Thank you. ಎಷ್ಟಿರ್ಬೋದು ಇದು? It's okay. Turn. Smile. Ready? 1, 2. Yes, go. Hey, my camera. ಗೇಟ್ ಆಫ್ ಇಂಡಿಯಾಲೇ ಕಣ. ಇಲ್ಲಿ ಇನ್ನೊಂದ್ಸಲ ಹೇಳು. ಡೈರೆಕ್ಟ್ ಆಗಿ ತೋರಿಸ್ತೀನಿ ಬಾ. ನಮಸ್ತೆ ಬಾಯ್. ನಮಸ್ತೆ ಬಾಯ್. ಲೇ, ಅದೇನ್ ಮೂಗಲೆ ಹಾರ್ನ್ ನೋಡ್ಕೊಂಡು ಬರ್ತೀನಿ. ಮಗ ಇವರೆಲ್ಲ ನಮ್ಮ ಹತ್ರ ಕೆಲಸ ಕಲ್ತಿರೋರು ಮಗ, ಅದಕ್ಕೆ ನಮಸ್ಕಾರ ಹೊಡಿತಾವ್ರೆ. ಇಲ್ಲಿ ವಿಸಿಟ್ ಮಾಡೋರ್ಗಿಂತ ಜಾಸ್ತಿ ಕಳ್ಳನ್ ಮಕ್ಕಳ್ರೆ ಇದಾರಲ್ಲ. ಪರ್ಸು ನಾನೇ ಸೇಫ್ಟಿ ಆಗಿರ್ಲಿ ಅಂತ ನಿನ್ನ ಪರ್ಸ್ನ ಹೊಡೆದಿಟ್ಕೊಂಡಿದ್ದೀನಿ ಮಗ. ಕೊಡು. ಮಾಡೆಲ್ ನಂಬರ್ ಹೇಳು. ನನಗೇನು ಗೊತ್ತು ಮಾಡೆಲ್ ನಂಬರು? ಲೋಕಲ್ ಆಂಟಿದ ಒಬ್ಬಳ ನಂಬರ್ ಇದೆ, ಕೊಟ್ಟ. ಕ್ಯಾಮ್ರಾ ಮಾಡೆಲ್ ನಂಬರ್ ಹೇಳು ಅಂದ್ರೆ ಕ್ಯಾಮ್ರಾ ಮಾಡಲ್ಲ. ಯಾರೋ ಬಿದಿರು ಬೊಂಬಾಗ ಯೂನಿಫಾರ್ಮ್ ಹಾಕ್ದಂಗ ಅವನೇ. नमस्ते जी, मेरा मोबाइल मिस हो गया है। यहाँ पर एक कंप्लेंट लिख दीजिए। ಅಡ್ರೆಸ್ ಹುಡುಕ್ತೀನಿ, ಅವನ್ನ ಡೈವರ್ಟ್ ಆಗೋನ ಕಾಣಲ್ವೇ ಸರ್? ಮೈ ಬ್ರದರ್ ಮಿಸ್ಸಿಂಗ್ ಸರ್. ಫೋಟೋನ ದಿಢೀರ್ ಅಂತ ಕೇಳಿದ್ರೆ ಎಲ್ಲಿಗೂ ಅಲ್ಲಿ ನಾನು ನಿನ್ನ ಇಟ್ಕೊಂಡೆ ಕೆಲಸ ಮುಗಿಸ್ತೀನಿ ನೋಡು. ಕೆಲಸ ಮುಗೋವರೆಗೂ ನಿನ್ನೆ ನನ್ನ ಬ್ರದರ್. ಸರ್ಚಿಂಗ್ ಸರ್, ಸರ್ಚಿಂಗ್. ದಿಸ್ ಗೈ ಸರ್ ಮೆಂಟಲ್ ಸರ್. ಬರೋವರೆಲ್ಲ ಕಮಿಷನ್ ಕೇಳ್ತಾರೆ ಸರ್ ಇವನು. ಅಡ್ರೆಸ್ ಬರ್ತೀನಿ ಒಂದು ನಿಮಿಷ. इस आदमी को कहीं देखा है? ಅಯ್ಯಯ್ಯೋ ಆಟ ಹತ್ಕೊಂಡ್ಬಂಡಲ್ಲ. ಬರ್ತೀರಲ್ಲ ಮಗ. ಆ ಬಿಳಿ ಜಿರಳೆಗೆ ನನ್ನ ಮಕ ನೆನಪಿರುತ್ತೇನಾ? ಲೇ, ನಿನ್ ಮುಖ ನಾಯಿ ನೆಕ್ಕ ಅಂತಾರ ಗೊತ್ತಾ? ಆ ತರ ಮುಖ ಕಣೋ ನಿಂದು. ಅಷ್ಟ್ ಬೇಗ ಯಾರು ಮರೆಯಕ್ಕಾಗಲ್ಲ. ಹಂಗಂದ್ರೆ ನೀನೇ ಡೀಲ್ ಮಾಡಿ ನಾನು ಹೋಯ್ತೀನಿ. ಏನು ನಾನು ಇದೀನ್ ತಾನೆ, ಏನಕ್ಕೆ ಭಯ? ನೀನ್ ಇರೋದ್ರಿಂದ ನಂಗೆ ಭಯ ಆಗ್ತಾ ಇರೋದು. ಮಗ ಇವ್ಳು ಬೇಗ ಸಾಯಲ್ಲ ಕಣ. ನಾನಿದ್ರೆ ಭಯ ಅಂತ ಹೇಳ್ದೆ. Excuse me. Hi. I have your camera. This is your camera, no? Thank you. India is very good. This guy is very bad. ನೋಡಿದ್ಯಾ ನೀನು? ಇಂಡಿಯಾಗೆ ಕೆಟ್ಟ ಹೆಸರು. ಲೇ, ನಮ್ ದೇಶನ ಕೊಳ್ಳೆ ಹೊಡ್ಕೊಂಡು ಹೋಗಿರೋದು ಇವರೇ ಕಣೆ. ಅದು ಬ್ರಿಟಿಷ್, ಇದು ಆಸ್ಟ್ರೇಲಿಯಾ. ಯಾವ್ದಾದ್ರೇನು ಬೆಳಿಗ್ಗೆ ತಾನೆ. ಸರಿ ಕರಿಕೋತಿ ಸರ್ಕೊ. Excuse me, all very nice pic. This one, where you take this picture? I think this was Karnataka. Where in Karnataka? Maybe Sigandur. Oh, Sigandur.
ಓಕೆ ನೈಸ್ ಪಿಕ Yeah, thank you. ದೂರ ಅಲ್ಲಿ ಯಾವಾಗ ಹೋಗಿದ್ದೆ? ಊರ್ ಗೊತ್ತಾಯ್ತು. ಸಿಗಂದೂರ್ಗ್ ಹೋಗ್ತೀವಿ, ಹುಡುಗಿನ ಎತ್ತಾಕೋತೀವಿ, 10 ಲಕ್ಷ ಇಸ್ಕೋತೀವಿ, ಎಂಜಾಯ್ ಮಾಡ್ತೀವಿ. ಇದ್ರಲ್ಲಿ ಒಂದು ಕರೆಕ್ಷನ್ ಇದೆ ಮಗ. ಏನ್ ಮಾಸ್ಟರ್ ಕರೆಕ್ಷನ್? ನಂಗೆ ಸಿಕ್ಕಾಪಟ್ಟೆ ಕೆಲಸ ಇದೆ. ಸಿಗಂದೂರ್ಗ್ ನೀನ್ ಹೋಗ್ತೀಯಾ, ನೀನ್ ಕಿಡ್ನಾಪ್ ಮಾಡ್ತೀಯಾ, ಕರ್ಕೊಂಬಂದ್ ಇಲ್ಲಿ ಬಿಡ್ತೀಯಾ, 10 ಲಕ್ಷ ರೂಪಾಯಿ ಇಸ್ಕೋತೀವಿ, ಇಬ್ರು ಶೇರ್ ಮಾಡ್ಕೋತೀವಿ, ಎಂಜಾಯ್ ಮಾಡ್ತೀವಿ. ಹೆಂಗಿದೆ? ತಿರುಪತಿ ಬೇಡ, ಲಡ್ಡು ಬೇಕು. ಮಗ ಬಾಂಬೆ ನಾನು ಇಲ್ಲ ಅಂದ್ರೆ ಅಲ್ಲಾಡೋಗುತ್ತೋ. ಹೀರೋಯಿನ್ ಅಂದ್ರೆ ಈ ರೀತಿ ಓಡ್ಬೇಕು. ನೀನು ಇದ್ಯಾ? ಅಯ್ಯೋ ಹೋಗಕ್ಕ, ನಿನಗ್ ಬೇರೆ ಕೆಲ್ಸನೇ ಇಲ್ಲ. ಹಾ ಅಕ್ಕ, ಇವತ್ತು ಸೀನ್ ಸೂಪರ್ ಆಗಿತ್ತಕ್ಕ. ಥ್ಯಾಂಕ್ಸ್ ಅಕ್ಕ. ಇದೆಲ್ಲಿಂದ ಬಂತು? ರನ್ನಿಂಗ್ ಎಲ್ಲ ಎತ್ಕೊಂಡು ಬಂದ್ಬಿಟ್ಟೆ. ವೆರಿ ಗುಡ್. ಬೇಡಕ್ಕ, ಕಷ್ಟಪಟ್ಟು ಓಡ್ ಬಂದೆ ತಾನೆ, ಯಾಕೆ ಬೇಡ ಅಂತಿದ್ಯಾ? ಈ ಡೈರೆಕ್ಟರ್ ಆದ್ರೆ ರಾಜಣ್ಣ ವಿಷ್ಣುದಾದ ತರ ಮಾಡ್ತೀಯಲ್ವಾ? ಒಬ್ರೇ ರಾಜ್ಕುಮಾರ್, ಒಬ್ರೇ ವಿಷ್ಣುದಾದ. ಹಾ, ಅಟ್ಲೀಸ್ಟ್ ದರ್ಶನ್ ಸುದೀಪ್ ತರ ಆದ್ರು. ಹಾ, ನಿನಗಿದೆ ಜಾಸ್ತಿ ಆಯ್ತು. ಅಕ್ಕ ಬಾ ಹೋಗೋಣ. ಹಾ ಬಂದೆ. ಹೆಣ್ಣು ಹುಡುಗಿ ತರ ನಡ್ಕೋತೀಯ ನೀನು? ಊರಲ್ಲಿ ಯಾರು ಕೇಳಿದ್ರು ನಿನ್ ಮೇಲೆ ಕಂಪ್ಲೇಂಟ್. ಮಾರ್ಕೆಟ್ ಎಲ್ಲ ಶೂಟಿಂಗ್ ಅಂತ ಹೇಳಿ ಹಾಳು ಮಾಡಿದ್ಯಂತಲ್ಲ, ಅವರೆಲ್ಲ ನನ್ನ ಹತ್ರ ದುಡ್ಡು ಕೇಳ್ತಾ ಇದಾರೆ. ಅವ ದೇವಸ್ಥಾನದಲ್ಲಿ ಕೈ ಮುಗಿತಿದ್ರೆ ಯಾವನೋ ಬಂದು ಮಲ್ಲಿ ಹತ್ರ ಚಾನ್ಸ್ ಕೊಡಿಸ್ತೀರಾ ಅಂತ ಕೇಳ್ತಿದ್ದಾನೆ. ನಾವೇನ್ ಸಿನಿಮಾ ಕಂಪ್ನಿನ ನಡೆಸ್ತಿದೀವಿ. ಅವತ್ತೇ ಇವಳಿಗೊಂದ್ ಕಾಲ್ ಕಟ್ ಹಾಕು, ಎಲ್ಲ ಸರಿ ಹೋಗುತ್ತೆ ಎಂದೆ. ನನ್ ಮಾತು ಯಾರು ಕೇಳ್ತೀರಾ? ಇಲ್ಲಿ ನೋಡಮ್ಮ, ನೀನ್ ಆಸೆ ಪಟ್ಟಿದೆಲ್ಲ ಮಾಡ್ಕೊಟ್ಟಿದ್ದೀನಿ. ಕಾಲೇಜ್ ಓದ್ತೀನಿ ಅಂದೆ, ಕಳಿಸ್ದೆ. ಕ್ಯಾಮ್ರಾ ತಗೋಬೇಕು ಅಂದೆ, ತೆಗ್ಸ್ಕೊಟ್ಟೆ. ಮತ್ತೆ ನಿನಗೆ ಇನ್ನೇನ್ ಬೇಕು? ನೀವೇ ಮುದ್ ಮಾಡಿ ಇವಳ ಕೆಡ್ಸಿಟ್ಟಿದ್ದೀರಾ. ತಗೋ, ಹಿಡ್ಕೋ. ಹಾ ಅಪ್ಪ, ನಿನ್ನನ್ನು ಹೀಗೆ ಬಿಟ್ರೆ ಸರಿ ಹೋಗಲ್ಲ. ನಾಳೆನೆ ದೊರೆಗೆ ಹೇಳಿ, ಒಂದಿಲ್ಲ ಅಂದ್ರೆ 10 ಹುಡುಗರನ್ನ ತೋರ್ಸೋಕ್ ಹೇಳ್ತೀನಿ. ನಿನಗೆ ಯಾರು ಇಷ್ಟ ಆಗುತ್ತೋ ಅವ್ರನ್ನ ಮದುವೆ ಮಾಡ್ಕೋ. ಮದುವೆ ಆಗೋಣ, ಮಕ್ಕಳನ್ನ ಆಡ್ಸೋಣ ಅನ್ನೋದು ಬಿಟ್ಟು ಸಿನಿಮಾ ಅಂತೆ ಸಿನಿಮಾ. ಅಯ್ಯೋ ಮಲ್ಲಿ ಕಾಣಿಸ್ತಿಲ್ಲ. ಏನಾಯ್ತು ಏನಾಯ್ತು? ಎಲ್ಲೋದ್ಲು ಅವಳು? ಬಾಯ್ ಮುಚ್ಚು. ಎಲ್ಲಿ ಎಲ್ಲಿ ಅವಳು? ಗೊತ್ತು ತಾನೆ ಎಲ್ಲಿ ಅವಳು? ಎಲ್ಲಿ ಅವಳು? ಎಲ್ಲಿ ಅವಳು? ಎಲ್ಲಾನು ನಾನೇ ನೋಡ್ಬೇಕಾ? ನೀವ್ ಇಷ್ಟೊಂದ್ ಜನ ಇದ್ದೀರಾ, ಅವಳನ್ನ ನೋಡ್ಕೊಳಕ್ ಆಗಲ್ವಾ? ಏನಾಯ್ತು ಅಂತ ನನ್ ಬಂದ್ ಕೇಳ್ತೀಯಲ್ಲ, ನೀ ತಾನೇ ನೋಡ್ಕೋಬೇಕು. ಹೋಗು ಹೋಗು ನೋಡಲಿ. ಅಳಿಯಂದ್ರೆ 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 ಏನ್ರಿ ಹುಡುಗಿ ನೋಡಕ್ ಹೋಗ್ತಿದ್ದೀರಾ? ಹುಡ್ಕತ್ತಾನೆ ಹೋಗ್ತಿದ್ದೀರಾ? ನಡಿ. ಹೇಗಿದ್ರು ಗೊತ್ತಾಗಿರ್ಬೇಕಲ್ವೇನೆ? ಅಳಿಯಂದ್ರೆ ಮಾವ ಬನ್ನಿ ಬನ್ನಿ ಅಳಿಯಂದ್ರೆ. ನನ್ ಮಗಳು ಕಾಣಿಸ್ತಾ ಇಲ್ಲ ಅಳಿಯಂದ್ರೆ. ಬಾಯ್, ಒಂದು ಟೀ ಹಾಕು. ಇವನ ಹತ್ರ ಕೇಳಿದ್ರೆ ಊರಿಗೆ ಗೊತ್ತಾಗ್ಬಿಡುತ್ತೆ. ನನ್ ಪಾಡಗ್ ನಾನ್ ಬಂದ್ಬಿಟ್ಟೆ. ಈ ಹುಡುಗಿ ಇಲ್ಲಿ ಇದ್ದಾಳೋ ಇಲ್ವೋ ಅದೇ ಗೊತ್ತಿಲ್ವೇ? ಅಣ್ಣ ತಗೊಳ್ಳಿ. ಮಲ್ಲಿ ಫೋಟೋನ ಬಟ್ಟಿ ಅಂಗಡಿ ಹತ್ರ ಇಟ್ಕೊಂಡು ಕೂತಿದ್ದಣ್ಣ. ಏನು ಹೇಳ್ತಾ ಇದೀಯ? ಹೌದಣ್ಣ. ಇದ್ರಲ್ಲಿರೋ ಹುಡುಗಿ ನಿಮಗೆ ಗೊತ್ತಾ ನೋಡಿ? ಅರೆ, ನಮ್ಮಲ್ಲಿ ದೊಡ್ಡ ಯಜಮಾನ್ರ ಮಗಳು ದೊಡ್ಡ ಡೈರೆಕ್ಟರ್ ಆಗ್ಬೇಕು ಅಂತ ಆಸೆ. ನನಗೂ ಕೂಡ ಚಾನ್ಸ್ ಕೊಡ್ತೀನಿ ಅಂತ ಹೇಳಿದಾಳೆ. ಈ ಹುಡುಗಿ ಮನೆ ಎಲ್ಲಿದೆ ಅಂತ ಗೊತ್ತಾ ಅಣ್ಣ? ಯಾಕೆ? ಅಲ್ಲ, ಗೋರಿಲ್ಲಾ ಬಾತ್ರೂಮ್ ಹೋಗೋ ತರ ಇದೆ ನಿನ್ ಮುಖ. ನೀನೇ ಆಕ್ಟಿಂಗ್ ಮಾಡ್ಬೇಕು ಅಂತಿದ್ರೆ ನಾನ್ ಆಕ್ಟಿಂಗ್ ಮಾಡ್ಬಾರ್ದಾ? ಹೇಳೋದಿಲ್ಲ, ಹೋಗಯ್ಯ. ದೊಡ್ಡ ಗೂಗಲ್ ನೀನ್ ಹೇಳಿಲ್ಲ ಅಂದ್ರೆ ನನ್ನ ಕಂಡು ಹಿಡಿಯಕ್ಕಾಗಲ್ವಾ? ಹೆಸರು ಮಲ್ಲಿ, ದೊಡ್ಡ ಏನ್ ಮಗಳು. ಎಕ್ಸ್ಕ್ಯೂಸ್ ಮೀ. ಎಲ್ಲ ಮಲ್ಲಿ? ನಿನ್ನೇ ಕೇಳ್ತಿರೋದು, ಎಲ್ಲಿ ಮಲ್ಲಿ? ಅಲ್ಲೇ ಇದೆಯಲ್ಲ, ಹೋಗ್ ತಗೋ. ಏನ್ ತಮಾಷೆನಾ? ಅಯ್ಯ ನೀನ್
ಯೋ ಏನಯ್ಯ ಟೆಸ್ಟ್ ಮ್ಯಾಚ್ ತರ ನೋಡ್ತಾ ಇದ್ಯಾ? ಯಾರಯ್ಯ ಇದು ಸೊಟ್ಟು ಮೀಸೆ ಮಾತಾಡುವಾಗ ಹೊಡಿತವನೆ? ಈಗ ಫೋಟೋ ತೋರಿಸ್ತೀಯಲ್ಲ, ಆ ಹುಡುಗಿಯ ಅಕ್ಕನ ಗಂಡ. ಓ, ನಿನ್ ಹೆಂಡತಿ ತಂಗಿ ಫೋಟೋ ತಾನೇ ಇಟ್ಕೊಂಡಿದೀನಿ. ಏನೋ ನಿನ್ ಹೆಂಡತಿನೇ ಇಟ್ಕೊಂಡಂಗೆ ಟೆನ್ಷನ್ ಆಗ್ತಾ ಇದೆಯಾ? ಲೈ ನೀನ್ಯಾಕೋ ಟೆನ್ಷನ್ ಆಗ್ತಾ ಇದ್ಯಾ? ಅವ್ನ ಹಿಡ್ಕೊಂಡು ಅವಳು ಬೇಕುಗಳ ನಿಜವಾಗ್ಲೂ ನನ್ಗೇನು ಗೊತ್ತಿಲ್ಲ ಕಣ್ರೋ. ಲೈ ಹಿಡ್ಕೊಂಡ್ರ ಅವನ್ನ. ಬಿಡ್ಬೇಡಿ, ಹಿಡ್ಕೊಂಡ್ರು. ಗೊತ್ತಿಲ್ಲ ಅಂತ ತಾನೆ, ನಿಜವಾಗ್ಲೂ ಗೊತ್ತಿಲ್ಲ ಕಣ್ರೋ. ನನ್ ಪಂಚೆ ಕೊಡು, ಪಂಚೆ ಕೊಡು. ಅಣ್ಣ ಅವ್ನು ಹೋದ ಅಣ್ಣ. ಅಣ್ಣ ಹೋಗೋಣ, ಯಾರಿಗೆ ವೈಟಿಂಗು? ನಿನಗೋಸ್ಕರ ಎಲ್ಗೂ ಹೋಗ್ತಾ ಇದ್ಯಾ? ಅಣ್ಣ ಮಲ್ಲಿ ಬೆಂಗಳೂರಿಗೆ ಮೊದಲೇ ಬಸ್ಸಳೆ ಹೋದ್ಲಂತ. ಇವನ್ನ ಕರ್ಕೊಂಡು ಹೋಗಿ ನಮ್ಮ ಮನೇಲಿ ಕಟ್ಟಾಕ್ರೋ. ಮಲ್ಲಿ ಸಿಕ್ಮೇಲೆ ಆಮೇಲೆ ನೋಡೋಣ. ಬನ್ರೋ. ಗಾಡಿ ಆಯ್ತು. ನಾನು ಹುಡ್ಕೊಂಡು ಬಂದಲ್ಲ ಆಮೇಲೆ. ಹೌದು, ಅವಳೇನ ಊರ್ ಬಿಟ್ಟು ಹೋಗಿರೋದು. ಹೌದು, ಮತ್ ನನ್ಗೇನ್ ಕೆಲಸ ಇಲ್ಲ. ನಿಂತ್ಕೊಳ್ಳೋ. ಹುಡುಕಿ ಏನೋ ಅಣ್ಣ ಮಲ್ಲಿ ಬಸ್ಸಲ್ಲಿ ಇಲ್ಲ ಅಣ್ಣ. ಲೈ ಈ ಹುಡುಗಿ ಈ ಬಸ್ಸಲ್ಲೇ ತಾನೇ ಬಂದಿದ್ದು. ಹೌದಣ್ಣ, ದಾರಿಯಲ್ಲಿ ಶೂಟಿಂಗ್ ನಡೀತಿತ್ತು, ಅಲ್ಲೇ ಇಳ್ಕೊಬಿಟ್ಲಣ್ಣ. ಲೈ ಬಂದ್ರು. ಶೂಟಿಂಗ್ ನಡೀತಾ ಇದೆ. ಏನದು ಸೌಂಡು? ಅಲ್ಲಿ ಯಾವ್ದೋ ಶೂಟಿಂಗ್ ನಡೀತಾ ಇದೆ. ಗೊತ್ತಾಗ್ತಾ ಇಲ್ಲ. ಶೂಟಿಂಗ್ ನೋಡಕ್ ಬರೋ ಇಷ್ಟೊಂದ್ ಜನ ಥಿಯೇಟರ್ ಫಿಲ್ಮ್ ನೋಡಕ್ ಬಂದಿದ್ರೆ ಎಲ್ಲ ಫಿಲ್ಮು ಹಿಟ್ ಆಗಿರೋದೆ. ಬಾರೋ ಬಾರೋ ಅಣ್ಣ, ಈ ಹುಡುಗಿ ನೋಡಿದ್ರಣ್ಣ? ಸೈಡ್ ಹೋಗಿ ಶೂಟಿಂಗ್ ನೋಡ್ಬೇಕು. ಅಯ್ಯೋ ಅರ್ಧ ಮೊಟ್ಟೆ ತಲೆವನೆ. ಈ ಫೋಟೋಲಿರೋ ಹುಡುಗಿನ ಎಲ್ಲಾದ್ರೂ ನೋಡಿದ್ಯಾ? ಹೋಗಯ್ಯ, ನಾನೇ ಹೀರೋಯಿನ್ ಬಂದ ತಕ್ಷಣ ಟಿಕ್ ಟಾಕ್ ಮಾಡಿ ಹಾಕೋಣ ಅಂತಿದ್ರೆ ಇನ್ನು 2 ದಿನದಲ್ಲಿ ನಿನ್ ಬಾಡಿನ ಎತ್ಕೊಂಡು ಹೋಗೋ ತರ ಇದೆಯಾ? ಫೋಟೋ ತೆಗಿಬೇಡ್ರಿ. ಈಗ ನಾವು ತಗೋತಾ ಇರೋ ಸೀನ್ ಏನು ಅಂದ್ರೆ, ಆಗ್ಲೇ ಒಬ್ರಿಗೆ ನಿಶ್ಚಯ ಆಗಿರೋ ಆ ಹುಡುಗಿ ಜೊತೆ ಅಂದ್ರೆ ನಮ್ ಹೀರೋಯಿನ್ ಜೊತೆ ಅವ್ರ ಪ್ರೀತಿನ ಹೇಳಕ್ ಬರ್ತಾರೆ ನಮ್ ಹೀರೋ. ಹೇಗಿದೆ? ಸೂಪರ್ ಸೀನ್ ಸರ್, ತುಂಬಾ ಫ್ರೆಶ್ ಆಗಿದೆ. ಹಂಗಾರೆ ನೀನ್ ನನ್ ಜೊತೆ ಮುಂದಿನ ಸರ್ ಇದೇ ಸೀನನ್ನ ಅಮೃತವರ್ಷಿಣಿ ಸಿನಿಮಾದಲ್ಲಿ ರಮೇಶ್ ಅವ್ರು ಮಾಡಿದ್ದಾರೆ, ಬಂಧನ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವ್ರು ಮಾಡಿದ್ದಾರೆ, 2-3 ಸಿನಿಮಾದಲ್ಲಿ ಅಂಬರೀಶ್ ಅವ್ರು ಮಾಡಿದ್ದಾರೆ. ನಿಮ್ ಸಿನಿಮಾದಲ್ಲಿ ಇದೇ ತರ ಸೀನ್ 2 ಸಲ ಬಂದಿದೆಯಲ್ಲ. ನೀವು ಸಿನಿಮಾ ರಿಲೀಸ್ ಆದ್ಮೇಲೆ ಅದ್ರ ರಿವ್ಯೂ ಎಲ್ಲ ಮಾಡ್ತಿದ್ರಿ, ಇವಾಗ ಶೂಟಿಂಗ್ ಸ್ಪಾಟ್ ಗೆ ಬರಕ್ ಶುರು ಮಾಡ್ಬಿಟ್ರಾ? ಲೇ ಅಸಿಸ್ಟೆಂಟ್ ಡೈರೆಕ್ಟರ್, ಲೇ ಬರ ಇಲ್ಲಿ. ಸರ್ ನೀವು ಬನ್ರ ಇಲ್ಲಿ. ಈ ಅಮ್ಮ ಕರ್ಕೊಂಡು ಯಾವಾಗ ಶುರು ಮಾಡ್ತಾರೋ? ಸರ್ ಸ್ವಲ್ಪ ಇರಿ ಸರ್, ಸ್ವಲ್ಪ ಇರಿ ಸರ್, ಇರಿ ಸರ್, ಆತರ ಹೋಗೋದಿಲ್ಲ ಸರ್. ಪ್ಲೀಸ್ ಸರ್ ಹೋಗುವಾಗಿಲ್ಲ. ಇಲ್ಲೇ ತಾನೇ ಇದ್ಲು, ಎಲ್ಲಿ ಹೋಗಿರ್ಬೋದು? ಇವಳೇನ್ ಪೊದೆ ಒಳಗಡೆ ಕುತ್ಕೋತಿದ್ದಾಳ? ಏನ್ರಿ ಹಾಗೆ ಬಂದ್ರೆ ಏನ್ ಮಾಡ್ತೀರಾ? ಅಲ್ಲಿ ಅಯ್ಯೋ ಈ ನನ್ ಮಗನ.
ಕಾಡೆಮ್ಮೆ. ಏನಯ್ಯ ಈ ಹುಡುಗಿ ನೋಡಿದ್ಯಾ? ಎಷ್ಟು ಜನನಯ್ಯ ಈ ಹುಡುಗಿ ಫೋಟೋ ತೋರಿಸ್ಬಿಟ್ಟು ನೋಡಿದೀರಾ ಅಂತ ಕೇಳ್ತೀರಾ? ನಾವ್ ಇವಾಗ ತಾನೇ ಬರ್ತಿರೋದು. ನಿನ್ನ ಹತ್ರ ಯಾರ ಕೇಳಿದ್ದು? ಬಣ್ಣ ಶರ್ಟ್ ಹುಡುಗ ಬಂದ್ ಕೇಳೋದ. ಶೂಟಿಂಗು ನೋಡಕ್ ಬಿಡ್ಲಿಲ್ಲ ಅವನು. ಯಾರೋ ಆ ಬಣ್ಣ ಶರ್ಟ್ ಹಾಕೊಂಡಿರೋಣ ಮಾಡ್ತೀನಿ ಅವನ್ಗೆ. ಸರ್ ನೀವ್ ಹೇಳ್ದಂಗೆನೆ ಆ ರೊಮ್ಯಾಂಟಿಕ್ ಸೀನ್ ಎಂಡಲ್ಲಿ ಲಿಪ್ ಲಾಕ್ ಶಾರ್ಟ್ ಅನ್ನ ಇಟ್ಟಿದ್ದೀನಿ. ಹ್ಯಾಪಿನಾ ಸರ್? ಓ ನೀ ಈ ಟೈಪ್ ಡೈರೆಕ್ಟ್ರಾ? ಏನ್ ವಾಯ್ಸೇ ಬೇರೆ ತರ ಇದೆಯಲ್ಲ. ತಿರ್ಕೊಳ್ಳಿ. ಲೇ ಯಾರೋ ನೀನು ಹೀರೋ ಶರ್ಟ್ ಯಾಕೆ ಹಾಕೊಂಡಿದ್ಯಾ? ಹೀರೋಗೆ ಡೂಪ್ ಸರ್. ಏನ ರೊಮ್ಯಾಂಟಿಕ್ ಸೀನ್ ಅಲ್ಲಿ ಡೂಪಾ? ನನ್ನ ನೋಡಿದ್ರೆ ನಿನ್ಗೆ ಹೆಂಗ್ ಅನ್ಸುತ್ತೆ? ಬೀದಿಲ್ ಫೆನಾಯಿಲ್ ಮಾರೋ ತರ ಇದೆಯಾ? ಲೇ ನಾನ್ ಡೈರೆಕ್ಟರ್ ಕಣ. ದೊಡ್ಡ ಡೈರೆಕ್ಟರ್ ಇವನು ಬೇರೆ ಕೇಡು. ಶೂಟಿಂಗ್ ಮುಗಿತಿದ್ದಂಗೆ ನಮ್ಮ ಹುಡುಗಿಗೆ ಫೋನ್ ಮಾಡಿ. ಲೇ ಬಾರ ಇಲ್ಲಿ. ಹೀರೋ ಶರ್ಟ್ ನ ಯಾವನ ಬೇರೆಯವನ ಹಾಕೊಂಡವನೆ. ಹೀರೋಗೆ ಯಾವ ಶರ್ಟ್ ಕೊಟ್ಟ ನೀನು? ಎಲ್ಲ ಮಲ್ಲಿ ಯಾರೋ ನೀನು? ಅಯ್ಯ ನಿನ್ನ ನಾನೇಣ ಈ ಸಿನಿಮಾದ ಹೀರೋ. ನೀನ್ ಹೀರೋ ಆದ್ರೇನು ಮಣ್ಣಾದ್ರೇನು? ಲೈ ಮಲ್ಲಿ ಸಿಗೋವರೆಗೂ ಇಲ್ಲಿ ಶೂಟಿಂಗ್ ನಡೆಯಲ್ಲ, ಏನು ನಡೆಯಲ್ಲ. ನೋಡೋದಿಕೊಳ್ಳ ಕೆಂಪಿಗೆ ಕಾಶ್ಮೀರ ಆಪಲ್ ತರ ಇದ್ದಾಳೆ ಕಣ. ನಾನು ನಿಮ್ಮನ್ನು ಕಾಪಾಡಿದವನು. ತುಂಬಾ ಥ್ಯಾಂಕ್ಸ್ ರೀ. ಏನೇನೋ ಹೇಳ್ಬೇಕು ಅಂತ ತೋಚುತ್ತೆ, ಆದ್ರೆ ಏನೂ ಹೇಳಕ್ ಆಗ್ತಾ ಇಲ್ಲ. ಹೋಗ್ಲಿ ಬಿಡಿ, ಎಲ್ಲ ಸಿನಿಮಾದಲ್ಲೂ ಹೇಳೋದಿದನ್ನೇ. ಕರೆಕ್ಟ್ ಟೈಮಿಗೆ ಬಂದು ಕಾಪಾಡಿದ್ದೀರಾ. ಅಲ್ಲ, ನೀವು ಈ ಟೈಮಲ್ಲಿ ಇಲ್ಲಿಗೆ ಬಂದು ಹೇಗೆ ಸಿಕ್ಕಾಕೊಂಡ್ರಿ? ಬೆಂಗಳೂರಿಗೆ ಚಿಕ್ಕಪ್ಪನ ಮನೆಗೆ ಹೋಗ್ತಿದ್ದೆ. ಅಷ್ಟರಲ್ಲಿ ಒಬ್ಳೆ ಹೋಗ್ತಿದ್ದೀರಾ? ನಾನು ಯಾವಾಗ್ಲೂ ಒಬ್ಳೇ ಹೋಗೋದು. ನನ್ನ ಬ್ಯಾಗು. ಸಾರಿ ರೀ, ನಾನು ಹೋಗ್ಬೇಕು. ಸರಿ. ಅಯ್ಯೋ ಇರಿ. ಯಾಕೆ, ಏನಾಯ್ತು? ನನಗೆ ದೊಡ್ಡ ಹೆಲ್ಪ್ ಮಾಡಿದೀರಾ, ಈಗ ಇನ್ನೊಂದು ಹೆಲ್ಪ್ ಮಾಡ್ಬೇಕು. ಏನ್ ನಿಮ್ ಚಿಕ್ಕಪ್ಪನ ಮನೆಗೆ ಸ್ವೀಟ್ ತಂದು ಕೊಡ್ಬೇಕಾ? ಅಯ್ಯೋ ಅದಲ್ಲ, ನಾನು ನಿಮಗೆ ನಿಜಾನೇ ಹೇಳ್ತಿದ್ದೀನಿ. ನನ್ನ ಮನೆ ಬಿಟ್ಟು ಓಡ್ ಬಂದಿದ್ದೀನಿ. ಅಲ್ಲಿ ಜೀಪ್ ಮೇಲೆ ಪ್ರಕಾಶ್ ರೈ ತರ ಕೂತಿದಾರಲ್ಲ, ಅವರೇ ನಮ್ಮ ಮಾವ. ಅವ್ರ ಕೈಲಿ ಸಿಕ್ಕಾಕೊಂಡ್ರೆ ನನ್ನ ಲೈಫ್ ಅಷ್ಟೇ. ಹೆಲ್ಪ್ ಮಾಡಿ ಪ್ಲೀಸ್. ಮೊದಲೇ ನನಗೆ ತುಂಬಾ ಹೆಲ್ಪ್ ಮಾಡೋ ಮನ್ಸು, ನೀವು ಬೇರೆ ತುಂಬಾ ಕೇಳ್ಕೊತಾ ಇದ್ದೀರಾ. ಓಕೆ, ಆ ಕಡೆ ಹೋಗೋದು ಬೇಡ ರೀ. ಹಂಗಂದ್ರೆ ಇಲ್ಲೇ ವೇಟ್ ಮಾಡೋಣ, ಬಸ್ ಬರೋ ತನಕ ಕಾಯೋಣ. ಇಲ್ಲೆಲ್ರಿ ಬಸ್ ಬರೋದು? ಗೊತ್ತು ತಾನೆ, ಬ್ಯಾಗ್ ಬಿಡು, ಫಾಲೋ ಮೀ. ನನ್ನ ಹೆಸರು ಮಲ್ಲಿ. ನಿಮ್ ಬಗ್ಗೆ ಏನು ಹೇಳಿಲ್ಲ? ಹೆಸರು ಗುರು. ಮುಂಬೈಯಿಂದ ಒಂದು ಚಿಕ್ಕ ಕೆಲ್ಸಕ್ಕೆ ಬಂದಿದ್ದೀನಿ. ಓಹ್, ಏನ್ ರಾಬರ್ಟ್, ಮಲಗ್ಬಿಟ್ಟಿದ್ರಾ? ಹೌದು ಸರ್. ಅನ್ಬಿಲೀವಬಲ್. ನನ್ ಕೈಲಿ ಮಲಗಕ್ ಆಗ್ತಾ ಇಲ್ಲ, ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ. ಐ ಆಮ್ ಸೋ ಸ್ಟ್ರೆಸ್ಡ್. ಸರ್ ಇಲ್ಲ ಸರ್, ನಾವು ಹುಡುಕ್ತಾನೆ ಇದೀವಿ ಸರ್. ಯಾಕ್ರಿ ಅರ್ಥ ಆಗ್ತಾ ಇಲ್ಲ ನಿಮ್ಗೆ? ಅವಳು ನನಗೆ ಬೇಕು. ಅವಳನ್ನ ಯಾವಾಗ ನೋಡ್ತೀನಿ ಅಂತ ಹಾತೋರಿತಾ ಇದ್ದೀನಿ. ಅರ್ಥ ಆಗತ್ತೆ ಸರ್, ಕಂಡು ಹಿಡಿದ್ಬಿಡ್ತೀನಿ ಸರ್. ದುಡ್ಡು ಎಷ್ಟು ಅಂತ ಹೇಳಿದ್ಯಾ? 5 ಕೋಟಿ ಸರ್. ಮುಟ್ಟಾಳ ಡಬಲ್ ಇಟ್ ಮ್ಯಾನ್. ಓಕೆ ಸರ್, ಓಕೆ ಸರ್, ಓಕೆ. ಗುರು, ಇವಳನ್ನ ಹೆಂಗೋ ಮುಂಬೈಗೆ ಕರ್ಕೊಂಡು ಹೋಗ್ತೀಯಾ? ಛೀ, ಹೈದರಲ್ಲಿ ಕಾಲದ ಐಡಿಯಾ ಎಲ್ಲ ಬರ್ತಾ ಇದೆಯಲ್ಲ. ಸಿಗರೆಟ್ ಬ್ರ್ಯಾಂಡ್ನ ಚೇಂಜ್ ಮಾಡ್ಬೇಕನ್ಸುತ್ತೆ. ದೊಡ್ಡ ಡೈರೆಕ್ಟರ್ ಆಗಬೇಕು ಅಂತ ಆಸೆ. ಅಣ್ಣ, 1 ಟೀ. ಇನ್ ಸ್ವಲ್ಪ ಹಾಕಿ.
ಇನ್ನೂ ಹಾಕಿ. ಅಲ್ಲ ರೀ, ಸಾಕ್ರಿ ಇಡ್ಲಿಗೆ ಸ್ನಾನ ಮಾಡಿಸಿದ್ದು. ಹೌದು, ಬೆಂಗಳೂರಿಗೆ ಹೋಗಿ ಏನ್ ಮಾಡ್ಬೇಕು ಅಂತಿದ್ಯಾ? ನೇರವಾಗಿ ಒಂದ್ ದೊಡ್ಡ ಪ್ರೊಡ್ಯೂಸರ್ ಹತ್ರ ಹೋಗಿ ಕತೆ ಹೇಳಿ ಸುದೀಪ್ ಅಥವಾ ದರ್ಶನ್ ಯಾರಾದ್ರೂ ಹಾಕೊಂಡ್ ಸಿನಿಮಾ ಮಾಡಿ ದೊಡ್ಡ ಡೈರೆಕ್ಟರ್ ಆಗೋದು. ಸರಿ, ಹಾಗಾದ್ರೆ ಈಗಿರೋ ಡೈರೆಕ್ಟರ್ ಗಳೆಲ್ಲ ಏನ್ ಮಾಡ್ಬೇಕು ಅಂತೀಯ? ಆಲ್ರೆಡಿ 10 ವರ್ಷ ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತಾರೆ. ಸುದೀಪ್ ದರ್ಶನ್ ಎಲ್ಲ ಚಾನ್ಸೇ ಇಲ್ಲ. ಹೌದಾ? ಅದು ಅಲ್ಲದೆ ನೀನು ಬೆಂಗಳೂರು ಮುಟ್ಟೋಷ್ಟ್ರಲ್ಲಿ ನಿಮ್ಮ ಮಾಮ ಹುಡುಗರನ್ನ ಕಳ್ಸಿ ನಿನ್ನ ಕರ್ಕೊಂಡು ಹೋಗ್ತಾನೆ. ಅಂತದ್ರಲ್ಲಿ ನೀನು ಸಿನಿಮಾ ಹೇಗ್ ಮಾಡ್ತೀಯ? ಹೌದಲ್ವಾ? ಅಯ್ಯಯ್ಯೋ, ನಾನು ಇದನ್ನ ಯೋಚನೆ ಮಾಡಿಲ್ವೇ. ಅದ ಹೆಂಗಾಗುತ್ತೆ? ಮುಂದೆ ಪೂರಿ ತಿನ್ಬೇಕಾ ಅಥವಾ ಪೊಂಗಲ್ ತಿನ್ಬೇಕಂತ ಯೋಚನೆ ಮಾಡ್ತಿದ್ಯಾ? ಅಲ್ಲ, ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ಬೇಡ ಬಿಡು. ಏನದು ಹೇಳಿ. ನೀನ್ ಬೇಕಾದ್ರೆ ಬೇಡ ಬೇಡ. ಇಲ್ಲ, ಏನು ಅಂತ ಹೇಳಿ. ನೀನ್ ಯಾಕೆ ಹಿಂದಿಲ್ ಮೂವಿ ಮಾಡಬಾರ್ದು? ಮಾಡ್ಬೋದು, ಆದ್ರೆ ನನಗೆ ಹಿಂದಿ ಬರಲ್ವೇ. ಚೆನ್ನಾಗಿ ತಲೆ ಕೊಡ್ತಿದೆ ಕುರಿ. ಇವಾಗ ಇಲ್ಲಿನ ಡೈರೆಕ್ಟರ್ಗಳು ಹಿಂದಿ ಕಲ್ತ್ಕೊಂಡು ಹೋಗಿ ಬಾಲಿವುಡ್ ಅಲ್ಲಿ ಮೂವಿ ಮಾಡಿದ್ರ? ಶಾರುಖ್ ಖಾನ್ ಕತೆ ಇದೆಯಾ? ಶಾರುಖ್ ಖಾನ? ದುನಿಯಾ ವಿಜಯ್ ಮಾಡಿರೋ ಕತೆ ಸೆಟ್ ಆಗಲ್ಲ. ಯಶ್ಗೆ ಒಂದ್ ಕತೆ ಇದೆ, ಅದು ಸೆಟ್ ಆಗುತ್ತೆ. ಹೌದು, ಯಾಕೆ ಕೇಳ್ತಿದ್ದೀರಾ? ಏನಿಲ್ಲ, ಶಾರುಖ್ ಖಾನ್ ಮ್ಯಾನೇಜರ್ ನನಗೆ ತುಂಬಾ ಒಳ್ಳೆ ಫ್ರೆಂಡು. ಶಾರುಖ್ ಖಾನ್ ಲೇಡಿ ಡೈರೆಕ್ಟರ್ ನ ಎನ್ಕರೇಜ್ ಮಾಡ್ತಾರೆ. ಫರಾ ಖಾನ್ ನ ಇಟ್ಕೊಂಡು 3 ಸಿನಿಮಾ ಮಾಡಿದ್ರು, 3 ಸಿನಿಮಾನು ಹಿಟ್ಟು. ನೀನು ಕೂಡ ಲೇಡಿ ಡೈರೆಕ್ಟ್ರೆ. ಅದಕ್ಕೆ ನೀನ್ ಯಾಕೆ ಅಲ್ಲೊಂದು ಮೂವಿ ಮಾಡಬಾರ್ದು ಅಂತ ನಾನ್ ಥಿಂಕ್ ಮಾಡ್ತಿದ್ದೆ ಅಷ್ಟೇ. ಡೈರೆಕ್ಟರ್ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಅದು ಕನ್ನಡ ಆದ್ರೇನು ಹಿಂದಿ ಆದ್ರೇನು. ಇವನು ನೋಡಿದ್ರೆ ಒಳ್ಳೆ ಒಂಥರ ಕಾಣಿಸ್ತಾನೆ. ಬೇಡ ಮಲ್ಲಿ. ಶಾರುಖ್ ಖಾನ್, ಫರಾಹ್ ಖಾನ್, ಅದೇ ರೀತಿ ಮಲ್ಲಿ ಖಾನ್ ಕೇಳಕ್ಕೆ ಚೆನ್ನಾಗಿದೆ ಅಲ್ಲ? ಇನ್ಯಾಕೆ ತಡ ಮಾಡೋದು, ಮಾಡೋಣ ಬಿಡಿ. ಬಹುತ್ ಅಚ್ಚ. ಚಟ ಬಿಲ್. ತಮ್ಮ ಬ್ಯಾಲೆನ್ಸ್ ಸೂಪರ್ ಅಣ್ಣ ನೀವು. ಹೋಗೋಣವಾ? ನಾನು ಮುಂಬೈಗೆಲ್ಲ ಬರಲ್ಲ ರೀ. ಯಾಕೆ? ಹಿಂದೆ ಮುಂದೆ ಯಾರು ಅಂತ ಗೊತ್ತಿಲ್ಲರ ಜೊತೆ ಹೇಗ್ ಬರೋಕ್ಕಾಗತ್ತೆ? ಇದು ನಿಂಗೆ ಬೇಕಿತ್ತೇನೋ ಗುರು? ಹಿಂದೆ ಮುಂದೆ ಗೊತ್ತಿಲ್ದಿರೋನು ಕಾಪಾಡಬಹುದು, ರಾತ್ರಿ ಎಲ್ಲ ಜೊತೆಗೆ ಬರ್ಬೋದು, ಟಿಫನ್ ಕೂಡ ಕೊಡಿಸ್ಬೋದು. ಏನೋ ಕನ್ಸ್ ಕಟ್ಕೊಂಡಿರೋ ಹುಡುಗಿ ಅಲ್ವಾ, ಹೆಲ್ಪ್ ಮಾಡೋಣ ಅನ್ಕೊಂಡೆ. ಆದ್ರೆ ನನ್ಗೆ ಅವಮಾನ ಆಗ್ಬೇಕಂತ. ಹೋಗು, ಎಲ್ಲಾದ್ರೂ ಹೋಗು. ಟಿಪ್ಸ್ ಕಾಸು ಕೊಡೋ. ಟಿಪ್ಸ್ ಹೋಯ್ತಲ್ಲ. ಏನ್ರಿ? ಟ್ಯಾಕ್ಸಿ ಟ್ಯಾಕ್ಸಿ. ಒಂದ್ ನಿಮಿಷ. ಟ್ಯಾಕ್ಸಿ. ನಿಂತ್ಕೊಳ್ಳಿ. ಕೋಪ ಮಾಡ್ಕೋಬೇಡಿ. ಏನೋ ವಿಚಾರಿಸ್ಕೊಂಡು ತಾನೇ ಶುರು ಮಾಡ್ಬೇಕು. ನಿಮ್ಮನ್ನ ನೋಡಿದ ತಕ್ಷಣನೇ ನಾನು ಕಂಡು ಹಿಡಿದ್ಬಿಟ್ಟೆ ನೀವು ಒಳ್ಳೆಯವರು ಅಂತ. ಅಷ್ಟಕ್ಕೂ ನಾನೊಬ್ಳು ವಯಸ್ಸಿನ ಹುಡುಗಿ, ನೀವು ಒಬ್ಬ ವಯಸ್ಸಿನ ಹುಡುಗ. ಈ ತರ ಒಬ್ಳೇ, ಅದಕ್ಕೇನೆ. ಅಮ್ಮ ತಾಯೇ, ನಿನ್ ಸಾವಾಸನೇ ಬೇಡ. ನಿನ್ನ ಮುಂಬೈಗೆ ಕರ್ಕೊಂಡು ಹೋಗ್ಬಿಟ್ರೆ ನನ್ಗೆ ಯಾವನೋ ಕಾಸು ಕೊಡೋ ತರ, ಅದಕ್ಕೋಸ್ಕರ ನಿನ್ನ ಯಾಮರ್ಸ್ಕೊಂಡು ಕರ್ಕೊಂಡು ಹೋಗೋ ತರ ಇದೆ. ಏನ್ ನನಗೆ ಸುಮ್ಮನೆ ತಲೆ ಕೆಟ್ಟಿದ್ಯಾ? ಅಣ್ಣ ಗಾಡಿ ತೆಗಿಯೋಣ. ಆ ರೀತಿ ಎಲ್ಲ ಯೋಚನೆ ಕೂಡ ನನಗೆ ಬರೋದಿಲ್ಲ ರೀ. ಸಾರಿ ರೀ, ನಾನು ನಿಮ್ ಜೊತೆನೆ ಬರ್ತೀನಿ. ಕರ್ಕೊಂಡು ಹೋಗಿ ಪ್ಲೀಸ್. ಗಾಡಿ ತೆಗಿರಿ. ಶಾರುಖ್ ಖಾನ್ ನೀವು ನೋಡಿದೀರಾ? ಏನ್ ಹಿಂಗ್ ಕೇಳ್ತಿದ್ಯಾ? ನಾನು ಅವರು ಈ ರೀತಿ ಮೊನ್ನೆ ರಂಜಾನ್ಗೆ ಬಿರಿಯಾನಿ ತಿನ್ನಕ್ ಅವ್ರ ಮನೆ ಕರೆದಿದ್ರು. ಅವತ್ ನೋಡಿದ್ರೆ ಶನಿವಾರ ನಾನ್ ವೆಜ್ ನ ತಿಂದಿಲ್ಲ. ತುಂಬಾ ಕೋಪಿಸ್ಕೊಂಡ್ರು. ನೀವ್ ಹೇಳ್ತಿರೋದ್ ನೋಡಿದ್ರೆ ಸುಳ್ಳು ಹೇಳ್ತಿರೋ ತರ ಇದೆಯಲ್ಲ. ಏನ್ ಸುಳ್ಳು? ಯಾವ್ದು ಸುಳ್ಳು? ಅಷ್ಟೊಂದ್ ಕ್ಲೋಸ್ ಫ್ರೆಂಡ್ ಅಂದ್ರೆ ಬಿರಿಯಾನಿ ತಿನ್ನಿಸ್ತೇನೆ ಹೇಗ್ ನಿಮ್ಮನ್ ಕಳ್ಸ್ಕೊಡ್ತಾರೆ? ಅಯ್ಯೋ, ತುಂಬಾ ಶಾರ್ಪ್ ಕಂಡ್ರಿ ನೀವು. ನಿಮ್ಮ ಹತ್ರ ಒಂದು ಚಿಕ್ಕ ಸುಳ್ಳನ್ನು ಹೇಳಕ್ಕಾಗಲ್ಲ. ಮಲ್ಲಿ ಅಂದ್ರೆ ಮಲ್ಲಿನೇ. ಆಕ್ಚುಲಿ ಅವತ್ ನಾನು ಬಿರಿಯಾನಿ ತಿಂದೆ ನಿಜವಾಗ್ಲು. ಆಮೇಲೆ ಅದ್ ಯಾವ ಸಿನಿಮಾ, 0 ಸಿನಿಮಾ ಡೈರೆಕ್ಟರ್ ಬಂದಿದ್ರು ಕತೆ ಹೇಳಕ್ಕೆ ಅಂತ. ಗುರು ನೀನೇ ಕೇಳು ಅಂದ್ಬಿಟ್ರು.
ಕತೆ ಕೇಳಿ ಚೆನ್ನಾಗಿದೆ ಮಾಡಿ ಅಂತ ಹೇಳ್ದೆ. ಸಿನಿಮಾ ಸೂಪರ್ ಡೂಪರ್ ಹಿಟ್. ಅವತ್ತಿಂದ ಗುರು ಆ ಕತೆ ಕೇಳು ಈ ಕತೆ ಕೇಳು ಅಂತ ಒಂದೇ ಟಾರ್ಚರ್ ಕೊಡ್ತಾರ ಕಣ್ರಿ. ಹೌದಾ? ಅದೇನ್ ಕತೆ ಅಂತ ಹೇಳಿ, ಹಿಟ್ ಆಗುತ್ತೆ ಅಂತೀರಾ? ಹೇಳು. ಆ ಕೆಟ್ಟೋಗಿರೋ ಸಾಂಬಾರ್ನ ತಿನ್ಬೇಡ ಅಂತ ಹೇಳ್ದೆ. ಗಂಟ್ಲು ಕೆರಿತಿದ್ಯಾ? ಶಾರುಖ್ ಖಾನ್ ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ರೆ ಮೈಸೂರು ಅರಮನೆ ಮೈದಾನ, ಸಾವಿರಾರು ಜನ ದೇವ್ರನ್ನ ಎತ್ಕೊಂಡು ಹೋಗ್ತಿರ್ತಾರೆ. ಅಷ್ಟು ಜನರ ಮಧ್ಯದಲ್ಲಿ ದಿಢೀರಂತ ಒಬ್ಬ ಹಳದಿ ಶರ್ಟು ಹಳದಿ ಪಂಚಲಿ ಜೈ ಚಾಮುಂಡೇಶ್ವರಿ ಅಂತ ಜಂಪ್ ಮಾಡ್ತಾನೆ. ಯಾರು? ಯಾರು? ಶಾರುಖ್ ಖಾನ್. ಶಾರುಖ್ ಖಾನ್ ಹಳದಿ ಶರ್ಟು ಹಳದಿ ಪಂಚೆ ಉಟ್ಕೊಂಡು ಶಾರುಖ್ ಖಾನ್. ಓಪನಿಂಗ್ ಅದ್ಭುತವಾಗಿದೆ. ಕೂಡ್ಲೆ ಓಪನಿಂಗ್ ಸಾಂಗ್ ಮುಗಿದ ಕೂಡ್ಲೆ ಫೈಟ್. ಒಬ್ನೇ ಶಾರುಖ್ ಖಾನ್ ಕೈಯನ್ನು ಹೀಗೆ ಹಿಡ್ಕೊಂಡು ಹೊಡೆದು ಮುರಿದ್ಬಿಡ್ತಾನೆ. ಕಣ್ಣೆಲ್ಲ ರೆಡ್ ಆಗಿರುತ್ತೆ. ಅವನ್ನ ನೋಡಿ ಶಾರುಖ್ ಖಾನ್ದು ಪಂಚ್ ಡೈಲಾಗು. ಹೊಡೆದಿದ ತಕ್ಷಣ ಮುದುರ್ಕೊಂಡು ಕುತ್ಕೊಳ್ಳಕ್ಕೆ ನಾನೇನು ಇಲ್ಲಿ ಅಲ್ಲ, ಕರ್ಮ ಇವ್ರ ಹತ್ರ ಬಂದು ಸಿಕ್ಕಾಕೊಂಡಲ್ಲ. ಫಸ್ಟ್ ಹಾಫ್ ಹೇಗ್ ಹೋಯ್ತು? ಒಂದು ಟೈರ್ ಜೊತೆ ಹೋಯ್ತು. ಏನು? ಇಲ್ಲ, ಚೆನ್ನಾಗೇ ಇತ್ತು ಫಸ್ಟ್ ಹಾಫ್. ಆ ಇಂಟರ್ವಲ್ ಸೀನ್ ಹೇಳಿದ್ನಲ್ಲ, ಫೀಲ್ ಆಯ್ತಾ? ನನಗೇನು ಆಗ್ಲಿಲ್ಲ, ಡ್ರೈವರ್ಗೆ ಲೈಟ್ ಆಗಿ ಫೀಲ್ ಆಯ್ತು. ಏನು ಫೀಲ್ ಆಗ್ಲಿಲ್ವಾ? ಖುಷಿ ಪಡೋ ಸೀನ್ ಹೋಗಿ ದುಃಖ ಪಡೋ ಸೀನ್ ತರ ಆಯ್ತಲ್ಲ. ಅದೇ ಅರ್ಥ ಆಗಿಲ್ಲ ಅಂದ್ರೆ ಸೆಕೆಂಡ್ ಹಾಫೇ ಅರ್ಥ ಆಗಲ್ವೇ? ಅರ್ಥ ಆಗಿದ್ರೆ ಏನು ಆಸ್ಕರ್ ಅವಾರ್ಡ್ ಸಿಗೋದು? ಹಾ, ಇಲ್ಲಿ ಬನ್ನಿ. ಏನಕ್ಕೆ? ಬನ್ನಿ ಹೇಳ್ತೀನಿ. ನನಗಿನ್ ಕತೆ ಎಲ್ಲ ಕೇಳಕ್ಕಾಗಲ್ಲ, ತಲೆನೋವು ಬಂದ್ರೆ ಟೀ ಕುಡಿಬೇಕು ನಾನು. ಸರಿ ಈಗೊಂದು ಸೀನ್ ಕೇಳಿಸ್ಕೊಳ್ಳಿ. ತಲೆನೋವು ಅದಾಗದೆ ಹೋಗುತ್ತೆ. ನೀವೀಗ ಹೀರೋ. ಏನ? ನಾನ್ ಹೀರೋನಾ? ನಾನೇ ಹೀರೋಯಿನ್. ಓ, ಅದಕ್ಕೆ ನನ್ನ ಹೀರೋ ಅಂತ ಹೇಳಿದ್ದು. ಕೈಗೆ ಸೊಂಟದ ಮೇಲೆ ಇಟ್ಕೊಳ್ಳಿ. ಅಯ್ಯೋ, ಉರಿಯೋ ಬೆಂಕಿಗೆ ಬೇಕಾದ್ರೆ ಕೈ ಇಡು ಅಂದ್ರೆ ಇಡ್ತೀನಿ. ಹುಡುಗಿರ್ ಸೊಂಟಕ್ಕೆಲ್ಲ ಕೈ ಇಡಲ್ಲ. ಇಟ್ಸ್ ವೆರಿ ಡೇಂಜರಸ್. ಭಯ ಪಡ್ಬೇಡಿ. ಸುಮ್ಮನೆ ಆಕ್ಟಿಂಗ್ ತಾನೆ. ಕೈ ಹಿಡೀರಿ. ಸೊಂಟ ಅಂದ್ರೆ ಸೊಂಟ ಅಲ್ಲ, ಅದ್ರ ಪಕ್ಕ. ಓ ಸಾರಿ, ಅಲ್ಲ ಆಕ್ಟಿಂಗ್ ಸ್ವಲ್ಪ ನ್ಯಾಚುರಲ್ ಆಗಿರ್ಲಿ ಅಂತ ಲೈವ್ ಆಗಿ ಮಾಡಿದೆ. ಏನು ಫೀಲ್ ಆಯ್ತಾ? ಆಯ್ತು, ಫೀಲ್ ಆಯ್ತು. ಅದನ್ನೇ ಹೇಳಿದ್ನಲ್ಲ, ಫೀಲ್ ಆಗುತ್ತೆ ಅಂತ. ಈ ತರದ ಸೀನ್ ಇದ್ರೆ ಮಾತ್ರ ನನಗೆ ಹೇಳಿ. ವೈ ಡಾರ್ಲಿಂಗ್, ನನ್ನ ಹತ್ರ ನೀನು ಮಾತಾಡ್ತಾ ಇಲ್ಲ. ನನ್ನ ಮೇಲೆ ಕೋಪನಾ? ನೀನೇನು ಯೋಚನೆ ಮಾಡಬೇಡ. ನಾನು ನೀನು ಇಬ್ರು ಸೇರ್ಕೊಂಡು ನಿನ್ ಗಂಡನ ತಲೆ ಮೇಲೆ ಕಲ್ಲೆ ತಾಕಿ ಸ್ವಲ್ಪ ದಿನ ಎಲ್ಲಾದ್ರೂ ಎಸ್ಕೇಪ್ ಆಗ್ಬಿಡೋಣ. ಆಮೇಲೆ ಇಬ್ರು ಜರ್ಮನಿಗೆ ಹೋಗಿ ಸೆಟ್ಲ್ ಆಗ್ಬಿಡೋಣ. ಏನಂತ್ಯ? ಓಕೆನಾ? ಹೇಳೆ, ನಿಂತಾನೆ ಕೇಳ್ತಾ ಇದ್ದೀನಿ ಚಿನ್ನ. ಯಾವನ ಅವನು ಒತ್ತಲ್ ಭಾಗ ತಟ್ಟಾರ ಅವನು. ಇಲ್ಲೇರು ಬರ್ತೀನಿ. ಪೋಸ್ಟ್ ಜೊತೆಗೂ ಮಲ್ಗಾಕ್ ಬಿಡಲ್ವಲ್ಲ ಈ ನನ್ನ ಮಕ್ಕಳು. ಏ ದಿನ ಬಾಗಿಲು ತೆಗಿಯೋ. ಅಯ್ಯಯ್ಯೋ ಭಯ್ಯ, ಇವಾಗ ಏನಪ್ಪ ಮಾಡೋದು? ಅಯ್ಯಯ್ಯೋ
ಇವನ್ ಬೇರೆ ಎಲ್ಲೋನೋ ಗೊತ್ತಿಲ್ವೇ? ಏನ್ರಿ ಇದು ರಿಂಗ್ ಟೋನು? ಫ್ರೆಂಡ್ ನೇರವಾಗಿ ನೋಡಿದ್ರೆ ನೀವೇ 2 ಬಾಳೆಹಣ್ಣು ತಗೊಡ್ತೀರಾ. ಕೋತಿ ತರ ಇರ್ತಾನೆ. 1 ಸೆಕೆಂಡ್. ಹಲೋ ಮಗ, ಆ ಭಯ್ಯ ಗ್ಯಾಂಗ್ ಸಮೇತ ಎಲ್ಲಿಗೆ ಬಂದ್ಬಿಟ್ಟು ಕಣ. ಹಲೋ ರೈ, ಆ ಭಯ್ಯ ರೌಡಿಗಳನ್ನ ಕರ್ಕೊಂಡು ನಮ್ಮ ಮನೆಗೆ ಬಂದವನು. ಹಲೋ ರೈ, ಕೇಳಿಸ್ತಾ ಇಲ್ವಾ? ಕೇಳಿಸ್ತಿಲ್ವಾ ಅಂತ ಕೇಳ್ತಿರೋದು ಕೇಳಿಸ್ತಾ ಇದೆ. ರೈ, ಕೇಳಿಸ್ತಾ ಇಲ್ವಾ ಅನ್ನೋದು ಮಾತ್ರ ಕೇಳಿಸ್ತಾ ಇತ್ತಾ? ರೈ, ಭಯ್ಯ ರೌಡಿಗಳನ್ನ ಕರ್ಕೊಂಡು ನಮ್ಮ ಮನೆಗೆ ಬಂದವನು. ಲೇ, ಇಲ್ಲಿ ತುಂಬಾ ಗಾಡಿಗಳು ಓಡಾಡ್ತಿದ್ಯೋ? ಲೇ, ಇಲ್ಲಿ ಪ್ರಾಣನೇ ಹೋಗ್ತಾ ಇದೆ, ಗಾಡಿ ಓಡಾಡೋದು ದೊಡ್ಡ ನನಗೆ. ಕೇಳಿಸ್ತಾ ಇಲ್ವಾ? ಹಲೋ ಲೋ, ಸ್ವಲ್ಪ ಹೊರಗೆ ಬಂದು ಮಾತಾಡೋ. ಹೊರಗಡೆನಾ? ಬಂದೇನಾ? ಹಲೋ ಹಲೋ, ಸಿಗ್ನಲ್ ಬೇರೆ ಸಿಗ್ತಾ ಇಲ್ವಲ್ಲ. ಹಲೋ 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 ಹಲೋ, ಲೋ ಮಗ ಎಲ್ಲ ಆಯ್ತಾ ನೀನು? ವಿಷಯ ಗೊತ್ತಾಯ್ತಾನೋ? ಆ ಹುಚ್ಚಿಡ್ದ್ರ ಭಯ್ಯ. ಹಾಗಾದ್ರೆ ನಾನು ಯಾರು? ಹೇಳಿದ್ನಲ್ಲ ಬಡಗರ. ಲೇ, ನೀನ್ ಆಕ್ಷನ್ ಮೂವಿ ನೋಡ್ಕೊಂಡು ಮಾತಾಡ್ತಿದ್ಯಾ? ಗುಮ್ ಗುಮ್ ಅಂತ ಬರೀ ಸೌಂಡ್ ಮಾತ್ರ ಕೇಳಿಸ್ತಿದೆ. ಇಷ್ಟೊತ್ತು ಮಾತಾಡೋದು ಕೇಳಿಸಿಲ್ಲ, ಗುಮ್ ಗುಮ್ ಅನ್ನೋ ಸೌಂಡ್ ಮಾತ್ರ ಕೇಳಿಸ್ತಾ ಇದ್ದಾರಲ್ಲ. ಅಯೋಗ್ಯ ರಾಸ್ಕಲ್ ಭಯ್ಯ. ಹಲೋ ಹಲೋ, ಲೇ ಹಲೋ. ಅವನು ಹುಡುಗಿ ಕರ್ಕೊಂಡು ಬಂದಿಲ್ಲ. ನಿನ್ನ ತುಂಡು ತುಂಡ ಕತ್ತರಿಸಿ ಅವನಿಗೆ ಪಾರ್ಸಲ್ ಮಾಡ್ತೇನೆ. ಅವನಿರೋ ಜಾಗ ಗೊತ್ತಿಲ್ಲದೆ ನನ್ನ ಬಂದು ಹೊಡಿತಾ ಇದ್ರಲ್ಲ, ಅವನಿಗೆ ಹೆಂಗ್ ಪಾರ್ಸಲ್ ಕಳಿಸ್ತೀರಾ? ಇಲ್ಲ ಅಂದಿದ್ರೆ ನೀವ್ ಹೇಳಿದ ಹಾಗೆ ಪ್ರಾಬ್ಲಮ್ ಆಗ್ತಿತ್ತು. ಯಾರಾದ್ರೂ ಇದ್ದಾರಂತ ನೋಡ್ಕೊಂಡು ಹೋಗೋಣ. ಯಾರು ಇಲ್ಲ, ಬಾ. ಟ್ರೈನ್ ಬೇರೆ ಟೈಮ್ ಆಯ್ತು. ಬಾ. ಇಲ್ಲ ಅಲ್ವಾ? ಬಾ. ಹಾ. ಯಾರೋ ನೀನು? ಏಯ್ ಏಯ್, ಯಾರೋ ನೀನು? ಏನೋ ಮಾಡ್ತಿದೀಯ? ಎಲ್ಲೋ ಹುಡುಗಿ ಸಾಯಿಸ್ಬಿಡ್ತೀನಿ ನನ್ನ ಮೇಲೆ ಮೇಲೆ ಮೇಲೆ. ಎಲ್ಲೋ ಒಳಗಿದ್ದಾರೆ. ಯಾರೋ ನೀನು? ಆ ಹುಡುಗಿ ಎಲ್ರೋ ಆ ಹುಡುಗಿ? ಯಾವ ಹುಡುಗಿನ? ಏಯ್, ಯಾರ ಜಾಗದಲ್ಲಿ ಬಂದು ಹುಡುಗಿನ ಎತ್ಕೊಂಡು ಹೋಗಕ್ ನೋಡ್ತಾ ಇದ್ಯಾ? ಏಯ್,
ಮಾಮನ ವೇಸ್ಟ್ ಅಂತ ಅನ್ಕೊಂಡಿದ್ದೆ, ಆದ್ರೆ ಅವರು ಕೂಡ ಇಷ್ಟೊಂದು ದೊಡ್ಡ. ಬಾ, ಟ್ರೈನಿಗೆ ಟೈಮ್ ಆಯ್ತು, ಹೋಗ್ತಾ ಮಾತಾಡೋಣ. ದೇವ್ರೆ, ಮುಂಬೈಗೆ ಹೋಗಿ ಹೇಗಾದ್ರೂ ಮಾಡಿ ಶಾರುಖ್ ಖಾನ್ ಸಿನಿಮಾ ಮಾಡಿ ದೊಡ್ಡ ಡೈರೆಕ್ಟರ್ ಆಗ್ಬೇಕು. ನೀವೇ ಕಾಪಾಡ್ಬೇಕು. ಗಂಟೆ ಹೊಡಿತು, ದೇವ್ರು ವರ ಕೊಟ್ರು ಅನ್ಸತ್ತೆ. ಖಂಡಿತ ಆಗತ್ತೆ. ಹಲೋ, ಯಾವಾಗ ಫೋನ್ ಮಾಡಿದ್ರು ನಾಟ್ ರೀಚಬಲ್ ಬರ್ತಾ ಇದೆ. ನನ್ನ ಯಾಮಾರಿಸ್ಬೇಕು ಅನ್ಕೊಂಡಿದ್ಯಾ ಸಾಲ? ಭಯ ಮೊದ್ಲು ನಾನು ಹೇಳೋದನ್ನ ಕೇಳಿಸ್ಕೊ. ಹುಡುಗಿ ನನ್ನ ಜೊತೆನೇ ಇದ್ದಾಳೆ. ಹೌದಾ? ನಾನು ಹೇಳಿಲ್ವಾ ಗುರು ನಮ್ ಕೆಲ್ಸನ ಕರೆಕ್ಟ್ ಆಗಿ ಮಾಡ್ತಾನೆ ಅಂತ? ಯಾವಾಗ ಬರ್ತೀಯ ತಮ್ಮ? ನಾಳೆ ಬೆಳಗ್ಗೆ 7 ಗಂಟೆಗೆ ಬರ್ತೀನಣ್ಣ. 7:45 ಬರ್ತೀನಿ. ಟ್ರೈನ್ ನಾನು ಓಡಿಸ್ತೀನಿ. ಅದ್ ಯಾವಾಗ ಬಂದು ಊರ್ ಮುಟ್ಟುತ್ತೋ ಅವಾಗ ತಾನೆ. ಅದು ನ್ಯಾಯ ತಾನೆ. ಭದ್ರವಾಗಿ ಬಾ ತಮ್ಮ. ಆ ಹುಡುಗಿ ಹುಷಾರು. ಅದೆಲ್ಲ ನಾನು ನೋಡ್ಕೋತೀನಿ. ನನ್ ಕೈಗೆ ಹೊನ್ನು, ನಿನ್ ಕೈಗೆ ಹೆಣ್ಣು. ಸರಿ ನಾಣ? ನೀವು ಅಮೆರಿಕದಿಂದ ವಾಪಸ್ ಬರೋ ಅಷ್ಟರಲ್ಲಿ ಹೇಗಾದ್ರೂ ಮಾಡಿ ಆ ಹುಡುಗಿನ ಹುಡುಕ್ತೀನಿ ಸರ್. ಯೋಚನೆ ಮಾಡ್ದೇನೆ ಹೋಗಿ ಬನ್ನಿ ಸರ್. ಹ್ಯಾಪಿ ಜರ್ನಿ ಸರ್. ಹೇಳ್ಬೇಡ, ಮಾಡ್ತೋ. ಸಾರಿ ಸರ್. ನೋಡಿದ್ಯಾ? ಆಗ್ಲಿಂದ 4 ಸತಿ ಹೋಗಿ ಬಂದು ಮಾಡ್ತಿದ್ದಾನೆ. ಏನೋ ಕೆಟ್ಟ ಹೋಗಿರೋದನ್ನ ತಿಂದಿರ್ತಾನೆ. ಪಾಪ ಹೊಟ್ಟೆ ತೊಳಸ್ತಿರ್ಬೇಕು. ಅಯ್ಯೋ ಅದಲ್ಲ, ಅವ್ನ್ ನನಗೆ ಸೈಟ್ ಹೊಡಿಯಕ್ಕೆ ಹೋಗ್ ಬರೋದ್ ಮಾಡ್ತಿದ್ದಾನೆ. ಇವಾಗೆಲ್ಲ ಹುಡುಗರಿಗೆ ಟಿಕ್ ಟಾಕ್ ಅಲ್ಲಿ ಬರೋ ಹುಡುಗಿರನ್ನ ಸೈಟ್ ಹೊಡಿಯಕ್ ಆಗಲ್ಲ. ಇದ್ರಲ್ಲಿ ನಿಂತರ ಟ್ರೈನ್ ಅಲ್ಲಿ ಬಸ್ಸಲ್ಲಿ ಹೋಗೋರ್ನೆಲ್ಲ ಸೈಟ್ ಹೊಡಿಯಕ್ ಆಗತ್ತಾ? ನಂಬಲ್ಲ ಅಲ್ಲ? ಸ್ವಲ್ಪ ಅಲ್ಲಿ ನೋಡು ಕಂದ. ಅಪ್ಪರ್ ಬರ್ತಾಗ ಹತ್ತಕ್ಕಾಗಲ್ಲ ಅಂದ್ಬಿಟ್ಟು ಲೋವರ್ ಬರ್ತ ಕೂತ್ಕೊಂಡೆ. ಅದು ಅದೇ ತಲೆನೋವು ಮಲ್ಕೋಬೇಕು ಅಂದೆ. ನನಗೆ ಮಾತ್ರೆ ತಗೊಂಡ್ರೆ ಮಾತ್ರ ನಿದ್ದೆ ಬರೋದು. ಮಾತ್ರೆಯಲ್ಲಿ ಇಲ್ಲೇ ಇದೆ. ಮಾತ್ರೆ ತಗೊಂಡಾಯ್ತು, ಇವಾಗ ಮಲ್ಕೋ. ಚಾರ್ಟ್ ನೋಡಿದ್ಯಾ? ಟೋಟಲ್ ಆಗಿ 72 ಜನ ಕಂಪಾರ್ಟ್ಮೆಂಟ್ ಅಲ್ಲಿ. ಅದರಲ್ಲಿ 7 ಜನ ಲೇಡೀಸ್. ಅದರಲ್ಲೂ 5 ಜನ ಸೀನಿಯರ್ ಸಿಟಿಸನ್, ಒಬ್ಳು ಚಿಕ್ಕ ಹುಡುಗಿ, ಇನ್ನೊಬ್ಳು ನೀನು. 100 ಗಂಡಸರಿರೋ ಜಾಗದಲ್ಲಿ ನಿನ್ನ ಒಬ್ಬ ಸೈಟ್ ಹೊಡೆದ ಅಂದ್ರೆ ಅದ್ ದೊಡ್ಡ ವಿಷಯ ಅಲ್ಲ. 100 ಹೆಂಗಸರಿರೋ ಜಾಗದಲ್ಲಿ ನಿನ್ನ ಒಬ್ಬ ಸೈಟ್ ಹೊಡೆದ ಅಂದ್ರೆ ಅದು ದೊಡ್ಡ ವಿಷಯ. ಸೂಪರ್ ಗುರು. ಸಾಕು ಬಕೆಟ್ ಸಾಕು. ಪಂಚು, ನನ್ ಸಿನಿಮಾಗೆ ಇಟ್ಕೋತೀನಿ. ಆರಾಮಾಗಿ ಇಟ್ಕೋ. ನೀನೇನೇ ಹೇಳಿದ್ರು ನಾನ್ ಚೆನ್ನಾಗೇ ಇದ್ದೀನಿ. ಕಾಲೇಜ್ ನಲ್ಲಿ ಎಷ್ಟು ಜನ ನನಗೆ ಪ್ರಪೋಸ್ ಮಾಡಿದ್ರು ಅಂತ ಗೊತ್ತಾ? ಇದೇ ತರಾನೇ ಇನ್ನೊಂದು 10 ಸುಳ್ಳುಗಳನ್ನ ಹೇಳು, ಆಗ ಒಳ್ಳೆ ನಿದ್ದೆ ಬರುತ್ತೆ. ಏಯ್, ಏನ್ ಶೂ ಕದಿತ್ಯಾ? ಕಾಲ. ಏಯ್ ಇಲ್ಬಾ. ಟ್ರೈನಲ್ಲಿ ಯಾಕೋ ಶೂ ತುಂಬಾ ಗಲೀಜಾಗೋಯ್ತು. ತಗೋ ಹಾಕು. ಅಣ್ಣವ್ರೆ, ಟ್ರೈನ್ ಇನ್ನು 1 ಅವರಲ್ಲಿ ಸ್ಟೇಷನ್ಗೆ ಬರುತ್ತೆ. ಸಿನಿಮಾ ಮಾಡ್ತೀನಿ ಅಂತ ತಿರ್ಗೋವಾಗ್ಲೇ ನನಗ್ ಗೊತ್ತಿತ್ತು ಯಾವತ್ತಾದ್ರೂ ನಮ್ಮನ್ನ ಏಮಾರ್ಸಿ ಓಡೋಗ್ತಾಳೆ ಅಂತ. ಅಜ್ಜಿ, ಬಾಯಿ ಮುಚ್ತೀರಾ? ಯಾವಾಗ್ಲೂ ಅಕ್ಕನ್ನೇ ಬೈದಿಯಲ್ಲ ನೀನು. ಇದಕ್ಕೆ ಅವಾಗ್ಲೇ ನಾನ್ ನಿಮ್ಗೆ ಹೇಳ್ದೆ. ಪೊಲೀಸರಿಗೆ ಬೇರೆ ಕಣ್ಣಲ್ಲಿ ನೀರ್ ಹಾಕ್ತಾ ಇರ್ತಾಳೆ. ಎಲ್ಲಿಗೆ ಹೋಗ್ತಾಳೆ? ಬಂದೇ ಬರ್ತಾಳೆ. ಅವಳಿದ್ದಾಗ ಮನೆ ಕಳಕಳಿಯಾಗಿತ್ತು, ಆದ್ರೆ ಈಗ ನನ್ ಮಗಳು ಹಸಿವು ತಡಿತಿರ್ಲಿಲ್ಲ. ಈಗ ಎಲ್ಲಿದ್ದಾಳೋ, ಏನ್ ಮಾಡ್ತಿದ್ದಾಳೋ? ಅಯ್ಯೋ, ಏಯ್, ಟ್ರೈನ್ ನಿಲ್ಸೋ. ನಿನಗೇನು ಹುಚ್ಚನಯ್ಯ? ಸೈಕಲ್ ಅಂತ ತಿಳ್ಕೊಂಡಿದ್ಯಾ? ಗೌರ್ಮೆಂಟ್ ರೈಲು ಬಂದ್ಬಿಟ್ಟ ಕೋತ್ ನನ್ನ ಮಗ ಟ್ರೈನ್ ನಿಲ್ಸು ಅಂತ. ಮಾಡಕ್ ಬೇರೆ ಕೆಲ್ಸನೇ ಇಲ್ಲ.
ಇದ್ರೆ ಕೊಡೋಣ. ಇವಾಗ ತಾನೇ ಬಿಟ್ಟು ಹೋಗ್ಬಿಟ್ಟು ದಮ್ ಹೊಡಿಯೋ ಗ್ಯಾಪಲ್ಲಿ ಏನಾದ್ರು ಡೆಡ್ ಬಾಡಿ ಬಿತ್ತಾ? ಆಪೋಸಿಟ್ ಅಲ್ಲಿ ಎದುರ್ಕೋಬಿಟ್ಟ. ಚೆನ್ನಾಗಿ ಅವನೇ. ಏನಾಯ್ತು? ಅದೇ ಅಣ್ಣ, ನೀನ್ ಕರ್ಕೊಂಡ್ ಬಂದಿದ್ದಲ್ಲ ಆ ಹುಡುಗಿನ ಯಾರೋ 4 ಜನ ಬಂದು ಎಳ್ಕೊಂಡು ಹೋಗ್ಬಿಟ್ರು. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ನನ್ಗೆ. ಸರ್, ಒಂದ್ ಹುಡುಗಿನ ಈ ಸ್ಟೇಷನ್ ಅಲ್ಲಿ ಕಿಡ್ನಾಪ್ ಮಾಡಿದ್ರಂತ ನೋಡಿದ್ರ? ನೀವು ನಮ್ ಕಡೆಯವರಾ? ರವಿಚಂದ್ರನ್ ಅವರು ಹೇಗಿದ್ದಾರೆ? ಅವ್ರು ಎಲ್ಲಿರ್ಬೇಕೋ ಅಲ್ಲಿ ಒಳ್ಳೆ ಕಂಡೀಷನ್ ಅಲ್ಲೇ ಇದಾರೆ. ಇಲ್ಲೊಂದು ಹುಡುಗಿನ ಕಿಡ್ನಾಪ್ ಮಾಡಿದ್ರು, ಅದನ್ನ ನೀನ್ ನೋಡಿದ್ಯಾ? ಇದ್ಯಾಕ್ ನಿನ್ ಕಾರಲ್ಲಿ ಇಟ್ಟಿರೋ ನಾಯಿ ಗೊಂಬೆ ತರ ತಲೆ ಆಡಿಸ್ತಾ ಇದೀಯಾ? ತುಂಬಾ ಕಷ್ಟನಪ್ಪ. ಏನ್ ನಿನ್ ತರ ತಲೆ ಆಡ್ಸೋದ? ಇಲ್ಲಪ್ಪ, ಆ ಹುಡುಗಿ ಸಿಗೋ ತುಂಬಾ ಕಷ್ಟ ಅಂತ ಹೇಳ್ತಾ ಇದ್ದೀನಿ. ವಾಪಸ್ ಹೋಗ್ಬಿಡಪ್ಪ. ಯೋ, ಏನ ಹೇಳ್ತಿದ್ಯಾ? ಅವಳನ್ನ ಒಬ್ಬ ದೊಡ್ಡ ರೌಡಿ ಎತ್ತಾಕೊಂಡು ಹೋಗ್ಬಿಟ್ಟ. ಒಳ್ಳೆ ಕಾಗೆ ಎಡೆ ಎತ್ಕೊಂಡು ಹೋಗಿರೋ ತರ ಹೇಳ್ತಾ ಇದ್ಯಾ? ಎಲ್ಲಿ ಹೋದ್ರು? ಅವ್ರನ್ನ ಅಷ್ಟು ಸಾಧಾರಣ ಅನ್ಕೋಬೇಡ. ಹಾಗಾದ್ರೆ ಸರ್ಫೆಕ್ಸಲ್ ಹಾಕಿ ನೆನೆಸ್ಲಾ? ಯೋ, ನೀನ್ ತುಂಬಾ ಮಾತಾಡ್ತೀಯ ಕಣಯ್ಯ. ಇಲ್ಲಿಂದ ನೇರವಾಗಿ 3 ಕಿಲೋಮೀಟರ್ ಹೋಗು, ಅಲ್ಲೊಂದು ವಿಲೇಜ್ ಬರುತ್ತೆ, ಅಲ್ಲೋ ಕೇಳು. ಇದನ್ನ ಮೊದ್ಲೇ ಹೇಳಿರ್ಬೋದಾಗಿತ್ತಲ್ಲ ತೆಂಗಿನಕಾಯಿ ತಲೆ. ಅಣ್ಣ, ಇಲ್ಲಿ ಯಾವ್ದಾದ್ರು ಒಂದು ಹುಡುಗಿನ ಎತ್ತಾಕೊಂಡು ಹೋಗೋದು ನೋಡಿದ್ರ? ಏಮೀನಾ? ಹುಡುಗಿ, ಗರ್ಲ್, లడ్కి. ఓ అమ్మయ్య, రండి రండి. సూపర్ స్లిమ్ గా ఉంది, హాట్ గా ఉంది. ఏం వెరైటీ కావాలో అన్నీ ఉంది. అది వాడు వేస్ట్. నాతోరా గుడ్ కంపెనీ, బాగా ఉంటే డబ్బులు డిస్కౌంట్ ఉంది సార్. అక్కడ లిప్ కిస్ లేదు, ఇక్కడ ఉంది సార్. అక్కడ హాఫ్ అన్ అవర్, ఇక్కడ 1 అవర్ ఎక్స్ట్రా. అక్కడ మసాజ్ లేదు, ఇక్కడ మసాజ్ ఉంది. ಮಾಮ ನನ್ ಮಕ್ಕಳ, ಮಾನ್ ಗೆಟ್ಟಿರೋ ಬಿಸ್ನೆಸ್ಗೆ ಮತ್ತೆ ಮತ್ತೆ ಮಾರ್ಕೆಟಿಂಗ್ ಮಾಡ್ತೀರಾ? ನಾನು ಅದಕ್ಕೆ ಬಂದಿಲ್ಲ ಕೊಟ್ರು. ಬಿಟ್ರು ಇವ್ರಿಗೆ ಹೇಗೆ ಅರ್ಥ ಮಾಡಿಸ್ಲಿ? ಮಲ್ಲಿ ಮಲ್ಲಿ ಕನ್ನಡನಾ? ದುಡ್ಡು ಕೊಟ್ಟು ಒಳಗ್ ಬಾ. ಇಲ್ಲ, ನಾನು ಅದಕ್ಕೋಸ್ಕರ ಒಳಗ್ ಬಾ. ನಿನ್ನ ನೋಡಿದ್ರೆ ಇದಕ್ ಬಂದಂಗ ಅನ್ನಿಸ್ತಿಲ್ವಲ್ಲ, ಯಾಕೆ ಇಲ್ಲಿಗೆ ಬಂದಿದ್ಯಾ? ನನ್ ಜೊತೆ ಇದ್ದಿದ್ ಹುಡುಗಿನ ಕರ್ಕೊಂಡ್ ಬಂದ್ರು. ಆಕ್ಚುಲಿ ಅವಳು, ಒಂದ್ ನಿಮಿಷ, ಅವಳನ್ನೇ ಹುಡ್ಕೊಂಡ್ ಬಂದೆ. ಇದೆ ಅವಳ ಫೋಟೋ. ನೀವೇನಾದ್ರೂ ನೋಡಿದ್ರ? ಸಾಧಾರಣವಾಗಿದ್ರೇನೆ ಹುಡುಗರು ಬಿಡಲ್ಲ. ಇದ್ರಲ್ಲಿ ಇವಳು ಸೂಪರ್ ಆಗಿ ಬೇರೆ ಇದ್ದಾಳೆ. ಖಂಡಿತ ಇದು ನರಸಿಂಹ ರೆಡ್ಡಿ ಕೆಲ್ಸನೇ ಆಗಿರುತ್ತೆ. ಈ ಹುಡುಗಿ ತುಂಬಾ ಅದೃಷ್ಟವಂತೆ. ಇವಳನ್ನ ಹುಡ್ಕೊಂಡ್ ನೀನ್ ಬಂದಿದ್ಯಲ್ಲ. ಆದ್ರೆ ನನ್ ಕರ್ಮ. ಸರಿ, ಅದನ್ ಬಿಡು. ಈ ಫೋಟೋ ತೋರಿಸಿ ಕೇಳಿದ್ರೆ ಯಾರು ಏನು ಹೇಳಲ್ಲ, ಸರಿನಾ? ಬಾ. ఏ నిల్పు, వీడికి కొయ్యకి సాల్దంట, ఎక్కువ కావాలంట. నరసింహరెడ్డి దగ్గర తీసుకెళ్ళు. ముందే చెప్పేసి కదా, రా కూర్చో. ರೆಡ್ಡಿ. ರೇ ರಾಬರ್ಟ್ ಅವ್ರೆ, ಆ ಹುಡುಗಿ ಸಿಕ್ಕಾಯ್ತು ನಮ್ಗೆ. ಹೌದಾ? ಸೂಪರ್ ಸೂಪರ್. ಮೊದಲು ಫೋಟೋ ಕಳಿಸು. ಫೋಟೋ ಯಾಕೆ, ಸೆಲ್ಫಿ ವಿಡಿಯೋನೇ ಕಳಿಸ್ತೀನಿ ಈಗ. ಇದೇ ವಿಲ್ಲು, ಬೆಲ್ಲಿ ಅಪಾರಾವ್ ನಡ್ಗು. ಓಕೆ. ಅಪ್ಪಾರಾವ್. ನಾನೇ. ನಮಸ್ಕಾರ. ಯಾವ ಊರು? ಬೆಂಗಳೂರು. ಬೆಂಗಳೂರಾ? ಯಾರು ಕಳಿಸಿದ್ದು? ಇವರು. ಪಾರ್ಟಿನಾ? ಫಾರೂಕಾ? ಫಾರೂಕಾ? ಒಳಗ್ ಬಾ. ಬಾ. ಬಾ, ಇಲ್ಲಿ ನೋಡು. ಓಕೆನಾ? ಬೇಡವಾ? ರಾಣಿ ದೇವಿ ಮನೆ. ಆಂಜನೇಯ, ಇದು ಬೇಡವಾ? ನೋಡ್ಕೊಳಮ್ಮ. ದೇವ್ರೆ, ನನ್ನ ಕಾಪಾಡು. ಏಯ್, ಯಾಕೆ ಅಳ್ತಾ ಇದೀಯಾ? ನಾನು ಒಂದು ವಿಡಿಯೋ ತೆಗಿಬೇಕು. ನಗು, ಚೆನ್ನಾಗಿ ನಗು, ಸ್ವಲ್ಪ ನಗು.
ನಿಮಿಷ ನನ್ನ ಮಾತು ಕೇಳು ಮಲ್ಲಿ. ಅಯ್ಯೋಡ ಮಲ್ಲಿ, ನನ್ನ ಮಾತು ಒಂದ್ ನಿಮಿಷ ಕೇಳು. ಯಾರ ಇವನು? ಅಣ್ಣ ಇವನೇ ಟ್ರೈನಲ್ಲಿ ಜೊತೆಲಿ ಬಂದಿದ್ದು. రెడ్డి గారు నమస్తే. యాక్చువల్గా ஒரு స్మాల్ మిస్టేక్ అయిపోయింది. ఇది నా వైఫ్. ಎಲ್ರು ಕಿವಿಗೆ ಚುಚ್ಕೊಂಡ್ರೆ ನಾನು ಮೂಗಿಗೆ ಚುಚ್ಕೊಂಡಿದ್ದೀನಿ. ನನ್ನ ಹತ್ರನೇನಾ? ಸಿಗ್ದಾಕ್ರ ಅವನ್ನ. ಎಲ್ಲರೂ ಹೋಗಿ ಜಾವ್. ಓಡೋಗಿ ಎಲ್ಲರೂ. ಎಲ್ರು ಬಂದು ಹುಡುಗಿರೆಲ್ಲ ಹೋಗ್ತಿದ್ದಾರೆ. ಇದೇನೋ ಮೂಗು ತಗೊಂಡಿದ್ಯಾ? ಇವಾಗ ಯಾಕೆ ಅಳ್ತಾ ಇದೆಯಾ? ಆತರ ಒಂದ್ ಜಾಗದಲ್ಲಿ ನೆನ್ಸ್ಕೊಂಡ್ರೆ ಸತ್ತು ಹೋಗ್ಬಿಡ್ಬೇಕು. ನಾನು ಹೋಗ್ಬೇಕು. ನನ್ನನ್ನು ಊರಿಗೆ ಕರ್ಕೊಂಡು ಹೋಗ್ಬಿಟ್ಬಿಡಿ. ಹೋಗು, ಊರಿಗೆ ಹೋಗು. ಹೋದ್ರೆ ಎಲ್ರು ನಿನ್ನ ಓಡ್ ಹೋದೋಡು ಅಂತಾರೆ. ಅದೇ ನೀನು ಗೆದ್ಬಿಟ್ಟು ಹೋದ್ರೆ ಎಲ್ರು ನಿನ್ನ ತಲೆ ಮೇಲೆ ಹೊತ್ಕೊಂಡು ಕೊಂಡಾಡ್ತಾರೆ. ಅದ್ ಬೇಡ ಅಂದ್ರೆ ಹೋಗು. ಅಷ್ಟು ದೂರ ಹೋಗಿ ಎಲ್ಲ ಮಿಸ್ ಮಾಡ್ಕೊಂಡಲ್ಲ ಅಂತ ಕೊನೆವರೆಗೂ ಫೀಲ್ ಮಾಡ್ಕೋತೀಯ. ನಿನ್ನ ಆಸೆ ದೊಡ್ಡದಾಗಿತ್ತು, ನಿನ್ ಕನ್ಸು ಹೊಸದಾಗಿತ್ತು. ಅದಕ್ಕೆ ಹೆಲ್ಪ್ ಮಾಡೋಣ ಅಂತ ಅನ್ಕೊಂಡ್ರೆ ಎಲ್ಲ ವೇಸ್ಟ್. ಸರಿ, ಓಕೆ, ಬಾಯ್, ನಡಿ ಹೋಗೋಣ. ಏನ್ ರಿಯಾಕ್ಷನ್ ಕೊಡ್ತಿಲ್ವಲ್ಲ? ಆಗದು ಎಂದು ಕೈ ಕಟ್ಟಿ ಕುಳಿತಾರೆ, ಸಾಗದು ಕೆಲಸವು ಮುಂದೆ. ಇದನ್ನೆಲ್ಲ ಅಣ್ಣವ್ರು ಹೇಳಿದ್ದಾರೆ ಬಂಗಾರದ ಮನುಷ್ಯ ಸಿನಿಮಾದಲ್ಲಿ. ಕಡೆಯದಾಗ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊ. ಆಟೋಗ್ರಾಫ್ ಹಾಕ್ಬೇಕಾಗಿರೋ ಈ ಕೈನ ಕಷ್ಟಪಡೋ ಹಾಗೆ ಮಾಡಬೇಡ. ಏನೋ ಹೇಳಬೇಕು ಅಂತ ಅನ್ನಿಸ್ತು ಅಷ್ಟೇ. ಇವನೊಬ್ಬ ಅವಾಗವಾಗ ಫೋನ್ ಮಾಡ್ತಾನೆ ನೋಡು. ಶಾರುಖ್ ಖಾನ್ ಮ್ಯಾನೇಜರ್. ಹಲೋ ಭಯ್ಯ, ಒಂದು ಚಿಕ್ಕ ಪ್ರಾಬ್ಲಮ್. ನಾನು ಟ್ರೈನಲ್ಲಿ ಬರ್ತಾ ಇಲ್ಲ, ಬೈ ರೋಡಲ್ಲಿ ಬರ್ತಿದ್ದೀನಿ. ಜೂಟ್ ಮತ್ ಬೋಲ್. ಸುಳ್ಳು ಹೇಳಿದ್ರೆ ಗೊತ್ತು ತಾನೇ, ಜೀವಂತವಾಗಿರೋದಿಲ್ಲ. ಭಯ ನಂಬು ಭಯ. ಬೇಕಾದ್ರೆ ನೀನೇ ಆ ಹುಡುಗಿ ಹತ್ರ ಮಾತಾಡು, ಆದ್ರೆ ನಾನು ಹೇಳೋ ಥರ ಮಾಡು. ಓಕೆ, ತಗೋ, ನಿನ್ನ ನಿರ್ಧಾರ ಏನು ಅಂತ ಹೇಳ್ಬಿಡು.
ಗುರು ಎಲ್ಲ ಹೇಳಿದ್ದಾರೆ. ಬರ್ತೀನಿ ಅಂತ ಹೇಳು, ಬರ್ತೀನಿ ಅಂತ ಹೇಳು, ಬರ್ತೀನಿ ಅಂತ ಹೇಳು. ನೀವು ನಾನು ಬರ್ತೀನಿ ಸರ್. ಅಚ್ಚಾ, ಏನಾಯ್ತು? ಜಾಲಿ. ನಮ್ ಜೀಪಲ್ಲೇ ಹೋಗ್ಬೋದಿತ್ತಲ್ಲ, ಯಾಕೆ ಇಷ್ಟೊಂದು ಕಷ್ಟಪಟ್ಟು? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ಅವ್ರ ಗಾಡಿ ಸ್ವಲ್ಪ ರಿಸ್ಕ್ ಆಗಿತ್ತು. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಬೇರೆ ಗಾಡಿಗೆ ಶಿಫ್ಟ್ ಆಗೋಣ. ನನ್ಗೇನು ಕಷ್ಟ ಆಗಲ್ಲ. ನಾನು ಊರ್ನಲ್ಲಿ ಹಸು ಕುರಿಗಳ ಜೊತೆನೆ ಬೆಳೆದಿರೋಳು. ನೀವೇ ಕಷ್ಟ ಪಡ್ತಿರೋದು. ನನಗೇನ್ ಕಷ್ಟ ಇಲ್ಲ, ನನಗೂ ಜಾಲಿ ಆಗಿದೆ. ಐ ಲವ್ ಗೋಟ್ಸ್. ನಾನೊಬ್ಬ ಒಳ್ಳೆ ಕುರಿಕಾಯವನು. ಅಯ್ಯಯ್ಯೋ, ವಾಲ್ವ್ ಓಪನ್ ಆಗೋಯ್ತು. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಬಟನ್ ಹಾಕ್ಬಿಡ್ತಲ್ಲ ಇದು. ನನ್ನ ಹೊಸ ಶೂ, ನನ್ನ ಜೀನ್ಸ್ ಪ್ಯಾಂಟ್. ಅಯ್ಯೋ ಅಯ್ಯೋ. ಒಂಥರ ಚಳಿ, ತಣ್ಣ ಗಾಳಿ, ಯಾರೂ ಇಲ್ದಿರೋ ಜಾಗ. ಇದೆಲ್ಲ ನೋಡಿದ್ಮೇಲೆ ನಿಮಗೇನು ಅನ್ನಿಸ್ತಾ ಇದೆ? ಕೆಟ್ಟ ಟೈಮು. ಖಂಡಿತ ನಾಯಿ ಬೊಗಳುತ್ತೆ ಅಂತ ಅನ್ಸುತ್ತೆ. ನೋಡಿದ್ಯಾ ಬೊಗಳ್ತಾ ಇದೆ? ನನ್ ಜೊತೆನೇ ಇದ್ದಾಳೆ. ಇನ್ನು 10 ನಿಮಿಷದಲ್ಲಿ 10 ಲಕ್ಷ. ದೇಖ್ಲಿಯಾ, ಇನ್ನು 10 ನಿಮಿಷದಲ್ಲಿ ಹೇಳ್ತೀನಿ. ಓಕೆ ಓಕೆ. ದಡ್ಡನ್ ಮಗನೇ, ಆ ಹುಡುಗಿಗೆ 10 ಲಕ್ಷ ಸಾಲಲ್ಲ ಕಣ, 10 ಕೋಟಿ. ಆ ಭಯ್ಯ ನಮ್ಮ ಹತ್ರನೇ ಡುಬಾಕ್ ಬುದ್ಧಿ ತೋರಿಸ್ಬಿಟ್ಟ. ನೋಡ್ದ? ಯಾಕೋ ಸುಮ್ಮನೆ ಬಿಟ್ಟೆ? ಇವಾಗ ಏನ್ ಮಾಡೋಣ? ನಾನು ನೋಡ್ಕೋತೀನಿ, ನೀನ್ ಫೋನ್ ಇಡು. ಜೊತೆಗಿರು ಅಂದ್ರೆ ಕೋಳಿ ತರ ಓಡ್ತಾ ಇದ್ಯಾ? ಇದು ನಿಮ್ಮೂರು ಅನ್ಕೊಂಡ್ಯಾ? ಮುಂಬೈ ಇದು. ಯಾವ ಸಂದಿಲ್ ಹೋದ್ರೆ ಎಲ್ಲಿಗೆ ಹೋಗ್ತೀವಿ ಅಂತ ನನಗೆ ಮಾತ್ರ ಗೊತ್ತು. ಬಾ 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 ಬಾ. ಯಾವನ್ ಚೇಸ್ ಮಾಡಿದ್ರು ಇದೇ ಸಂದಿಗೆ ಬಂದು ತಗೊಳಕೋತೀನಲ್ಲ. ಹೋದ್ಸಲ ಬಂದಾಗ ಇಲ್ಲೇನು ಇರ್ಲೇ ಇಲ್ಲ. ಸಡನ್ ಆಗಿ ಯಾರೋ ಗೋಡೆ ಕಟ್ಬಿಟ್ಟಿದ್ದಾರೆ. ಒಂದ್ ವಾರದಲ್ಲಿ ಅದನ್ನ ಕಟ್ಟಿ ಅದ್ ಗಿಡನೂ ಬೆಳ್ಕೊಂಡ್ಬಿಡ್ತಾ? ಹೋಗ್ಲಿ ಬಿಡಮ್ಮ, ಬೆಕ್ಕು ನಡೆದಿದ್ದೆ ದಾರಿ. ಅದು ನಾನೇ ಅಂತ ಹೇಳ್ತಾರಲ್ವಾ? ಇವಾಗ ತುಂಬಾ ಮುಖ್ಯ. ಅಯ್ಯೋ ಬಂದ್ರ. ಗುರು, ಬೇಗ ಬಾ. ಸೀರೆ ಉಟ್ಕೊಂಡದ ಹೆಂಗ ಮಾಡ್ತಿದ್ದೆ ಅಲ್ಲಿ? ಗೇಲಿ ಮಾಡಿ ಸಾಕು, ಜಂಪ್ ಮಾಡು. ಹೌದು, ಅವ್ರು ಯಾಕೆ ನಿನ್ನ ನಟಿಸ್ಕೊಂಡ್ ಬರ್ತಿದ್ದಾರೆ? ಅವ್ರ ಹತ್ರ ಸಾಲ ತಗೊಂಡು ಹಲ್ವಾ ಕೊಟ್ಬಿಟ್ಯಾ? ಅವ್ರು ಹುಡುಕ್ತಾ ಇರೋದು ನನ್ನನ್ನೆಲ್ಲ, ನಿನ್ನೇ ಹುಡುಕ್ತಾ ಇರೋದು. ನನ್ನನ್ ಯಾಕೆ ಹುಡುಕ್ತಾರೆ? ಯಾರವರೆಲ್ಲ? ನಾನೇನ್ ಮಾಡಿದೀನಿ? ನಮ್ಮ ಮಾವ ಅವ್ರಿಗೆ ಬಾಂಬೆ ತನಕ ಲಿಂಕ್ ಇಲ್ವಲ್ಲ, ಬೇರೆ ಯಾರನ್ನ ಹುಡುಕ್ತಾರೆ? ಶಾರುಖ್ ಖಾನ್ಗೆ ಕತೆ ಹೇಳಕ್ ಬಂದಿರೋದು ಸಲ್ಮಾನ್ ಖಾನ್ ಗೊತ್ತಾಗಿ ಅದು ಇಷ್ಟ ಆಗಿಲ್ಲ ಅಂತ ಹುಡುಗರನ್ನ ಕಳಿಸಿದಾನೆ ಅಂತ ಹೇಳ. ಇದನ್ನ ಚಿಕ್ಕ ಮಗು ಕೂಡ ನಂಬಲ್ಲ. ಬೇರೆ ಏನ್ ಹೇಳಿ ನಾನು? ಒಂದ್ ವೇಳೆ ಹೀಗೇನಾದ್ರೂ ಆಗಿರ್ಬೋದಾ? ನಾನು ಶಾರುಖ್ ಖಾನ್ಗೆ ಕತೆ ಹೇಳಕ್ ಬಂದಿರೋದು ಇಷ್ಟ ಆಗದೆ ಯಾರೋ ಒಬ್ಬ ಅಂಡರ್ ಗ್ರೌಂಡ್ ಡಾನ್ ಈ ತರ ಮಾಡ್ತಿರ್ಬೋದಾ? ಅಯ್ಯೋ, ನಿನಗೂ ನನಗೂ
ಗೊತ್ತಿಲ್ದೇನೆ ಒಳಗಡೆ ಏನೋ ಒಂದು ವೇವ್ ಓಡ್ತಾ ಇದೆ. ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ, ಟಕ್ ಅಂತ ನೀನ್ ಹೇಳಿಬಿಟ್ಟೆ. ಇದು ಆಕ್ಚುಲಿ ಚೆನ್ನಾಗಿರೋದು ಅಂದ್ರೆ ನೀನ್ ಡೈರೆಕ್ಟ್ರೆ ಖಂಡಿತ. ಸರಿ ಬಾ, ಅವ್ರು ಬಂದ್ಬಿಡ್ತಾರೆ ಬಾ. ಗುರು, ನೀನೇನ್ ಭಯ ಪಡ್ಬೇಡ. ಮಂಗಳೂರ್ನ ಸುನಾಮಿಯಿಂದನೇ ಏನು ಮಾಡಕ್ಕಾಗಿಲ್ಲ. ನಾನು ಮಂಗಳೂರ್ನೋಳು, ನನ್ನ ಯಾರು ಏನು ಮಾಡಕ್ಕಾಗಲ್ಲ. ನನ್ ಬಗ್ಗೆ ಊರ್ನಲ್ಲಿ ಹೋಗಿ ಕೇಳಿ ನೋಡಿ. ಅಯ್ಯಯ್ಯೋ, ಟೈಮ್ ಆಗೋಯ್ತೆ. ಲಾಸ್ಟ್ ಬಸ್ ಹೊಟ್ಟೋಗಿರುತ್ತೆ. ನೆಕ್ಸ್ಟ್ ಟೈಮ್ ಹೋದಾಗ ಕೇಳೋಣ. ಬಾ ಬಾ ಬಾ. ಒಂದ್ ಕೆಲ್ಸ ಮಾಡು, ಇಲ್ಲಿ ಕೂತ್ಕೋ. ಇಲ್ಲೇ ಕೂತಿರು, ಬರ್ತೀನಿ. ಹಲೋ, ಹುಡುಗಿಯಲ್ಲೋ? ಚೆನ್ನಾಗಿದೆ 10 ಕೋಟಿ ರೂಪಾಯಿ ಹುಡುಗಿನ ನಾನು ನಿಮ್ಮ ಹತ್ರ ಬಿಡ್ಬೇಕಂತೆ. ನೀವು ನನಗೆ 10 ಲಕ್ಷ ಕೊಟ್ಬಿಟ್ಟು ಹೋಗ್ಬಿಡ್ತೀರಂತೆ. ಏಯ್, ಯಾರ ಹತ್ರ ಮಾತಾಡ್ತಿದ್ಯ ಅಂತ ಗೊತ್ತು ತಾನೆ? ಹಲೋ, ಯಾರು ಮಾತಾಡ್ತಿರೋದು? ಏಯ್, ನಾನು ಭಯ ಕಣ ಮಾತಾಡ್ತಾ ಇರೋದು. ಯೋ, ನಿನ್ನ ಹತ್ರ ತಾನೆ ಮಾತಾಡ್ತಿದ್ದೀನಿ, ಮತ್ತೆ ಯಾಕೆ ಕೇಳ್ತಾ ಇದೀಯಾ? ಆಟ ಆಡ್ಬೇಡ ಗುರು. ಈಗ್ಲೇ ಆ ಹುಡುಗಿ ನನ್ನ ಕೈ ಸೇರ್ಬೇಕು. ಇನ್ನು ಕಿವಿನ್ ಚೆನ್ನಾಗಿ ಉಚ್ಕೋ, ಬೇಕಂದ್ರೆ ಹುಣ್ಣು ಬರುತ್ತೆ, ಆದ್ರೆ ಹೆಣ್ಣಂತೂ ಬರಲ್ಲ. ಮ್ಯಾನರಿಸಮ್ ತೋರ್ಸಕ್ ಹೋಗಿ ಅಸಹ್ಯವಾಗಿ ಮಾಡ್ಕೋಬೇಡ. ಕೈ ತೆಗಿ. ಆಗಲ್ವ ಹೇಳು? ಯೋ, ಇಷ್ಟ ಹೇಳಿದ್ರು ಅರ್ಥ ಆಗ್ಲಿಲ್ವಾ? ಹುಡುಗಿನೆಲ್ಲ ಕೊಡಕ್ಕಾಗಲ್ಲ. ನಿನಗ್ ಬರ್ಬೇಕಾಗಿರೋ ದುಡ್ಡು ನಾಳೆ ನಿನ್ ಜಾಗಕ್ಕೆ ಬರುತ್ತೆ. ಇಲ್ಲಿಗೆ ಚಾನ್ಸ್ ಸಿಕ್ತು ಅಂತ ಬೆಕ್ ಮುಂದೆ ಬಂದು ಎಗರಿ ಡಾನ್ಸ್ ಮಾಡುತ್ತೆ. ಸರಿ, ಹಣ್ಣು ಸುಟ್ಟಿರೋ ಬೇಕೆ ತುಂಬಾ ಸುಟ್ಟಿದೆ ಅಂತ ಅನ್ಸುತ್ತೆ. ಎಲ್ಲಾದ್ರೂ ಹೋಗಿ ಹಾಲ್ ಕದ್ದು ಕುಡ್ದ್ಬಿಟ್ಟು ಮಲ್ಕೋ. 1 ನಿಮಿಷ ನಿಧಾನಕ್ಕೆ ನಿಂತು ಯೋಚನೆ ಮಾಡೋ. ಹಾಲು ಯಾರು ಕುಡಿಬೇಕು ಅಂತ ಗೊತ್ತಾಗುತ್ತೆ. ಭಯ, ಆಟ ಶುರು ಮಾಡಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕು. ಶುರು ಮಾಡಿದ್ಮೇಲೆ ಯೋಚನೆನೇ ಮಾಡಬಾರ್ದು. ಯೋ, ಸುಮ್ನೆ ಹೀರೋ ತರ ಮಾತಾಡಿಸ್ಬೇಡ. ಇಡಯ್ಯ ಫೋನ್ನ. ಇದಕ್ ಮುಂಚೆ ನೀನು ಮುಂಬೈಗೆ ಬಂದಿದ್ಯಾ? ಇಲ್ವಲ್ಲ. ನಿನಗೇನಾದ್ರೂ ರಹಸ್ಯ ಗೊತ್ತಾ? ರಹಸ್ಯನಾ? ಅಂದ್ರೆ ಈ ಪೊದೆಲಿ ಕೊಲೆ ಮಾಡ್ಬಿಟ್ಟು ಓಡ್ ಹೋಗೋದು, ಆತರ ಏನಾದ್ರು? ಗೊತ್ತಿಲ್ವಲ್ಲ. ಆದ್ರೆ ಪೊದೆ ಬಗ್ಗೆ ಒಂದ್ ಕತೆ ಬೇಕಾದ್ರೆ ಇದೆ, ಹೇಳ? ಅಯ್ಯಯ್ಯೋ, ಬೇಡ. ರೆಡ್ಡಿ, ರೆಡ್ಡಿ, ಹುಡುಗಿ ನಿನ್ನ ಹತ್ರ ಇದ್ದಾಳೆ ಅಂತ ಹೇಳ್ತೀಯಾ? ಭಯ್ಯ ಫೋನ್ ಮಾಡಿ ಅವನ ಹತ್ರ ಇದ್ದಾಳೆ ಅಂತ ಹೇಳ್ತಿದ್ದಾನೆ. ಹುಡುಗಿ ಯಾರ ಹತ್ರ ಇದ್ದಾಳ್ರೋ? ಹುಡುಗಿ ರೆಡ್ಡಿ ಹತ್ರನೂ ಇಲ್ಲ, ಭಯ್ಯ ಹತ್ರನೂ ಇಲ್ಲ, ನನ್ನ ಹತ್ರ ಇದ್ದಾಳೆ. ಹೌದು, ಎಲ್ರು ಆ ಹುಡುಗಿನ ಹುಡುಕ್ತಿದ್ರಲ್ಲ, ಆ ಹುಡುಗಿಲ ಅಂತದ್ ಏನಯ್ಯ ಇದೆ? ಅದ್ ನಿನ್ಗೆ ಬೇಡ್ದಿರೋಂತ ವಿಷಯ. ಯಾರು ನೀನು? ಇದು ನಿನಗ್ ಬೇಡ್ದಿರೋ ವಿಷಯ. ನಿನಗ್ ಬೇಕಾಗಿರೋದು ಹುಡುಗಿ, ನನಗ್ ಬೇಕಾಗಿರೋ ದುಡ್ಡು. ಬಂದು ದುಡ್ಡು ಕೊಟ್ಬಿಟ್ಟು ಹುಡುಗಿನ ಕರ್ಕೊಂಡು ಹೋಗು. ಎಲ್ಲಾರು ಫೋನ್ ಮಾಡಿ ಹುಡುಗಿ ನನ್ನ ಹತ್ರ ಇದ್ದಾಳೆ ಅಂತ ಹೇಳ್ತಿದ್ದೀರಾ? ಏನ್ ಆಟಾಡ್ತಿದ್ದೀರಾ? ನೀವು ಹುಡುಗಿನ ತೋರ್ಸಿದ್ಮೇಲೆನೆ ನಂಬೋದು. ನಂಬಕ್ಕಾಗಲ್ಲ ಅಲ್ಲ? ನೀನೊಂದ್ ಕೆಲ್ಸ ಮಾಡು, ಫೋನ್ ನ ಕಟ್ ಮಾಡಿ ವಿಡಿಯೋ ಕಾಲ್ಗೆ ಬಾ, ಹುಡುಗಿನ ತೋರಿಸ್ತೀನಿ. ಯಾರು? ಶಾರುಖ್ ಖಾನ್ ಮ್ಯಾನೇಜರ್. ಓ, ಫೋನಲ್ಲೇ ಕತೆ ಹೇಳ್ಬೇಕಂತ? ಏನೋ ಓಕೆನಾ? ಓಕೆ, ಕಮ್ ಟು ದ ಹೋಟೆಲ್, ಟೇಕ್ ದ ಮನಿ. Excuse me, Miss Malli?
ನಾನೇ. ನಾನು ಗೊತ್ತು ಶಾರುಖ್ ಖಾನ್ ಮ್ಯಾನೇಜರ್ ಅಲ್ವಾ? ಹೌದು ಹೌದು. ಎವ್ರಿಥಿಂಗ್ ಇಸ್ ಸೆಟ್, ವಿ ಕ್ಯಾನ್ ಮೂವ್ ನೌ. ಬಿಲ್ಲು? ಓ ಡೋಂಟ್ ವರಿ, ಇಟ್ ವಿಲ್ ಬಿ ಟೇಕನ್ ಕೇರ್ ಆಫ್. ಬನ್ನಿ ಹೋಗೋಣ. ಏನಾಯ್ತು? ಗುರು ಓ ಅವ್ನು ಬೇರೆ ಕೆಲ್ಸದ ಮೇಲೆ ಹೋಗಿದ್ದಾನೆ. ಹಿ ವಿಲ್ ಜಾಯಿನ್ ಅಸ್ ಲೇಟರ್. ಕಮ್ ಪ್ಲೀಸ್. ಎಸ್. ಹಲೋ, ಸಿಕ್ಕದ್ಲ? ಶೋರ್. ಹೆಸರೇನು? ಮಲ್ಲಿ. ನಾನೀಗಲೇ ಬರ್ತೀನಿ. ಗೆಟ್ ಮೈ ಜೆಟ್ ರೆಡಿ. ಶಾರುಖ್ ಖಾನ್ ಕತೆ ಇದೆಯಾ? ನಿನ್ನ ಮುಂಬೈಗೆ ಕರ್ಕೊಂಡು ಹೋಗ್ಬಿಟ್ರೆ ನನ್ಗೆ ಯಾವನೋ ಕಾಸು ಕೊಡೋ ತರ, ಅದಕ್ಕೋಸ್ಕರ ನಿನ್ನ ಯಾಮರ್ಸ್ಕೊಂಡು ಕರ್ಕೊಂಡು ಹೋಗೋ ತರ ಇದೆ. ನಿನ್ನ ಆಸೆ ದೊಡ್ಡದಾಗಿತ್ತು, ನಿನ್ ಕನಸು ಹೊಸದಾಗಿತ್ತು, ಅದಕ್ಕೆ ಹೆಲ್ಪ್ ಮಾಡೋಣ ಅಂತ ಅನ್ಕೊಂಡ್ರೆ ನಮ್ಮ ಲೈಫ್ ಸೆಲ್ಫಿಶ್ ಕಣಮ್ಮ. ನಾವು ಚೆನ್ನಾಗಿರ್ಬೇಕು ಅಂದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು. ಏನ್ ಹೊಸದಾಗ ಕಳ್ಕೊಂಡಂಗ್ ಕೂತವ್ರಲ್ಲ ಇವರು. ಈ ಸಿಲ್ಲಿ ಫೀಲಿಂಗ್ಸ್ ಎಲ್ಲ ನಮ್ಮ ಹತ್ರ ಬೇಡ. ಟೇಕ್ ಇಟ್. ಏ ಮೇರಿ ಇಟ್ಗ ಗೋ ಗೋ. ಯಾಕೋ ಒಂಥರ ಇದೆಯಾ? ಏನಾಯ್ತು? ಮನ್ಸ್ ಸರಿ ಇಲ್ಲ ಕಣೋ. ಅದ್ ಸರಿ ಇಲ್ಲ ಅನ್ನೋದಕ್ಕೆ ಅದ್ ನಿನ್ನ ಹತ್ರ ಇದ್ರೆ ತಾನೆ. ಆ ಹುಡ್ಗಿನ್ ಬಿಟ್ಟು ಬಂದಿದ್ದು ಯಾಕೋ ತಪ್ಪು ಅಂತ ಅನಿಸ್ತಾ ಇದೆ. ಅದಕ್ಕೆ ಅಷ್ಟೊಂದು ಫೀಲ್ ಆಗ್ಬೇಡ ಕಣ. ಖಾಲಿ ಜಾಗದಲ್ಲಿ ಅನ್ನ ಎಷ್ಟು ಅನ್ಕ 1000 ಕಾಗೆಗಳು ಬರ್ತವೆ. ನಾನು ಹೇಳ್ತಿರೋದು ನಿನಗೆ ಅರ್ಥನೇ ಆಗ್ತಿಲ್ಲ. ಇವಾಗ ಏನ್ ಮಾಡೋಣ ಅಂತ್ಯಾ? ದುಡ್ಡನ್ನ ವಾಪಸ್ ಕೊಟ್ಬಿಟ್ಟು ಆ ಹುಡುಗಿನ ಕರ್ಕೊಂಡು ಬರ್ಬೇಕು ಅಂತಿದ್ದೀನಿ. ಆ ಹುಡುಗಿನ ಯಾರಿಗ ಒಪ್ಸಿದ್ಯಾ ಗೊತ್ತಾ? ವಿಜಯ್ ಸಾಮ್ರಾಟ್ಗೆ. ನನಗೆ ಯಾಕೋ ಇದನ್ನ ಮೊದಲೇ ಹೇಳಲಿಲ್ಲ. ಎಲ್ಲಪ್ಪ ಹೇಳಕ್ಬಿಟ್ಟೆ? 10 ಲಕ್ಷ ಅಲ್ಲ 10 ಕೋಟಿ ಅಂತಿದ್ದಂಗೆ ಫೋನ್ ಕಟ್ ಮಾಡಿದೆ. ಹುಡುಗಿನ ಕರ್ಕೊಂಡು ಹೋಗ್ಬಿಟ್ಟೆ, ದುಡ್ಡು ತಗೊಂಬಂದು ರೂಮ್ ಹಾಕ್ದೆ, ಒಂದು ಸಾಂಗ್ ಬೇರೆ ಆಡಿದ್ವಿ. ತಪ್ಪು ಮಾಡ್ಬಿಟ್ಟೆ ಕಣೋ. ಯಾವ್ದೋ ತಪ್ಪು? ಯಾವನ್ ತಪ್ಪು ಮಾಡಿಲ್ಲ. ಅಲ್ಲ ನೀನ್ ಯಾಕೋ ಹಿಂಗಾಡ್ತಾ ಇದ್ಯಾ? ಇಲ್ಲಿವರೆಗೂ ನಾನು ಮಾಡಿರೋ ತಪ್ಪೋ ಸರಿನೋ ಗೊತ್ತಿಲ್ಲ, ಆದ್ರೆ ಇವಾಗ ಹೋಗಿ ಆ ಹುಡುಗಿನ ಕರ್ಕೊಂಡು ಬರೋದೆ ಸರಿ ಅಂತ ಅನಿಸ್ತಾ. ಈ ತರ ಒಳ್ಳೆ ಒಂಥರ ಆಕ್ಟ್ ಮಾಡೋದಲ್ಲ, ನಿಂಗೆ ಸೆಟ್ ಆಗೋದಿಲ್ಲ. ನನ್ನ ಮಾತನ್ನ ಕೇಳು. ಎಷ್ಟೊಂದು ಸೆಲ್ಯೂಟು, ಎಷ್ಟು ಮರ್ಯಾದೆ. ಹಂಗ ಅಂತಿದ್ದಂಗೆ ಅಷ್ಟೊಂದು ಹುಡುಗಿರೋ ಈ ಚೆನ್ನಾಗಿರೋ ಲೈಫ್ ನ ಹೆಂಗ್ ಬಿಡಕಾಯ್ತದೆ? ಪಾಪ ಕಣೋ ಆ ಹುಡುಗಿ, ಅಮಾಯಕಿ. ನನ್ನ ನಂಬ್ಕೊಂಡ್ ಬಂದಿದ್ದ ಹುಡುಗಿಗೆ ಮೋಸ ಮಾಡಿ ನೆಮ್ಮದಿಯಾಗಿ ಬದುಕಕ್ ನನ್ ಕೈಲಾಗಲ್ಲ. ಎಲ್ಲ ಹೋಗ್ತಾ ಇದ್ಯಾ? ನನ್ ಪರ್ಮಿಷನ್ ಇಲ್ದ ನನ್ ರೂಮ್ ಹೋಗ್ಬೇಡ ಕಣ. ಹೇಳೋದನ್ ಕೇಳೋ. ಮಗ ನೋಡೋ, ದುಡ್ಡು ಕೊಟ್ಟರು ಅವಳನ್ನ ಮಾತ್ರ ವಾಪಸ್ ಕೊಡಲ್ಲ. ನನ್ನ ಮಾತು ಕೇಳು ಮಗನೇ, ನನ್ನ ಮಾತು ಕೇಳಲ್ಲ. ಸ್ಟ್ಯಾಂಡರ್ಡ್ ಡೇಸ್ ಎರಡು ಮಕ್ಕಳ ಫೈರ್ ಆಗೋಗುತ್ತೆ. ಏನೋ ಇದು ಗನ್ನು? ಅದು ಗೊತ್ತು, ನೀನ್ ಯಾಕೆ ಇಟ್ಕೊಂಡಿದ್ಯಾ? ನಿನಗೆ ಮಾಡ್ತಾ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಮರ್ಯಾದೆಯಿಂದ ದುಡ್ಡು ಇಟ್ಬಿಟ್ಟು ಹೋಗ್ತಾ ಇರೋ, ಇಲ್ಲ ಅಂದ್ರೆ ಶೂಟ್ ಮಾಡಕ್ ಬಿಡ್ತೀನಿ. ಸುಟ್ಟು ಬಿಡ್ತೀನ? ಸುಡೋ ಸುಡೋ. ಸಾರಿ. ಹೇಯ್, ಏನ್ ಹುಡುಕ್ತಾ ಇದ್ಯಾ? ಅದು ರಬ್ಬರ್ ಬುಲೆಟ್. ದುಡ್ಡಿರೋರು ಎಲ್ಲರೂ ಗನ್ ತೆಗೆದಿಟ್ಕೊಂಡವ್ರೆ. ಇಂಡಸ್ಟ್ರಿಯಲ್ಲಿ ನಾನು ಒಬ್ಬ ದುಡ್ಡಿರೋನು ತಾನೆ, ಅದಕ್ಕೆ ಒಂದು ಡಮ್ಮಿ ಗನ್ನ ತೆಗೆದಿಟ್ಕೊಂಡಿದ್ದೀನಿ. ಮಗ, ಯಾವಾಗ ದುಡ್ಡಿಗಿಂತ ಹುಡುಗಿನೇ ಮುಖ್ಯ ಅಂತ ಅನ್ಕೊಂಡು, ನನಗೂ ದುಡ್ಡಿಗಿಂತ ದೋಸ್ತಿನೇ ಕಣ ಮುಖ್ಯ. ನಾವಿಬ್ರು ಒಟ್ಟಾಗಿ ಸೇರ್ಕೊಂಡೇನೆ ಆ ಹುಡುಗಿನ ತಕೊಂಬರೋಣ. ಕಮಾನ್. ಏನಾಯ್ತು? ಸಾರಿ, ಕೆಲವು ಇಮೋಷನಲ್ ಡೈಲಾಗ್ ಮಾತಾಡುವಾಗ ಯಾವ ಬಟ್ಟೆ ಹಾಕೊಂಡಿದ್ದೀನಿ ಅಂತ ನಂಗೆ ಗೊತ್ತಾಗಲ್ಲ. ಬಂದೆ ಇರೋ. ಹಲೋ, ನಾನು ನಿಮ್ ದುಡ್ಡನ್ನ ವಾಪಸ್ ಕೊಡ್ತೀನಿ. ಆ ಹುಡುಗಿ ನನಗೆ ವಾಪಸ್ ಕೊಟ್ಬಿಡಿ. ಯಾರೋ ನೀನು? ಯಾವ ಹುಡುಗಿ? ಹಲೋ, ನನ್ ಗುರು ಮಾತಾಡ್ತಿರೋದು. ಅದೇ ಊರಿಂದ ಮಲ್ಲಿ ಅಂತ ಒಬ್ಳು ಹುಡುಗಿ. ಹಲೋ. ಓ, ಹಲೋ ಸರ್. ರಾಬರ್ಟ್, ಈಗ ಹುಡುಗಿನ ಎಲ್ಲಿಟ್ಟಿದ್ಯಾ? ಯಾವಾಗ್ಲಿನ ತರನೇ ನಿಮ್ಮ ಮನೇಲೇ ಇದ್ದಾಳೆ ಸರ್. ಐ ವಿಲ್ ಕಮ್ ಇನ್ 30 minutes. ಓಕೆ ಸರ್. ಮಲ್ಲಿನ ರೆಡಿ ಮಾಡೋದಕ್ಕೆ ಹೇಳ್ತೀನಿ ಸರ್. ಮೇಕಪ್.
ಮಗ ನೋಡಿದೆ ತಾನೆ, ಸೆಕ್ಯೂರಿಟಿ ಎಲ್ಲ ಫುಲ್ ಟೈಟು. ಅವ್ರನ್ನ ನೋಡಿದ್ರೆ ಟೈಟ್ ಆಗಿರೋ ಥರ ಕಾಣಿಸ್ತಿಲ್ವಲ್ಲ? ಈ ಥರ ಮಾತಾಡೋಕೆ ನನಗೂ ಬರ್ತದೆ. ಇಷ್ಟೊಂದು ಜನ ಅವರ ಒಳಗೆ ಹೆಂಗ ಹೋಗೋದು? ಬೈ ಬೈ ಬೈ, ಕಾಲ್ ಬೇಕಾದ್ರೆ ಮುಗಿದು ಬಿಡ್ತೀನಿ. ಒಳಗಡೆ ಹೋಗೋದು ಕಷ್ಟ ಅಂದೆ, ನೋಡ್ದೆ ಎಷ್ಟು ಈಸಿಯಾಗಿ ಕರ್ಕೊಂಡು ಬಂದೆ. ಬಾಯ್ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳ. ನಾವು ಮಾವಿನಕಾಯಿಗೆ ಹೊಡೆದಿದ್ದು ಮಿಸ್ ಆಗಿ ಬಲ್ಬೋಗಿ ಬಿದ್ದುಬಿಡ್ತು. ನಮ್ಮನ್ನು ಬಿಟ್ಬಿಡೆ. ಬೈ 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 ಪ್ಲೀಸ್, ಬೈ 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 ಬೈ. ನೀನೇನು ಹೋಗಿ ಹೋಗಿ ಅವನ ಹತ್ರ ಬೇಡ್ಕೋತಾ ಇದೀಯಾ? ಯಾರು ನಾನ್ ಬೇಡ್ಕೋತೀನ? ನೀನ್ ಕಿತ್ತೋಗಿರೋ ಬಾಯಿಂದ ಮ್ಯೂಸಿಕ್ ಬಂದಿದ್ ಸಾಕು, ಇವಾಗ ಏನು ಅಂತ ಹೇಳು. ಸೆಕ್ಯೂರಿಟಿ ಹತ್ರ ಬೆಂಕಿ ಪಟ್ಟ ಹೊಡೆದ್ಬಿಟ್ಟೆ ಕಡೆ. ಹೇಗೆ ನನ್ ಮುದ್ದು ಕಂದ ಅಲಾವುದ್ದೀನ್ ಅಲ್ಲಿ ಬರೋ ಹಬ್ಬ ಕೋತಿ ತರ ನೀನ್ ನನ್ಗೆ ಅವಾಗ ಅವಾಗ ಹೆಲ್ಪ್ ಮಾಡ್ತಾನೆ. ಹಾಗಾದ್ರೆ ನೀನ್ ಅಲಾವುದ್ದೀನ? ಹಾಗಾದ್ರೆ ನೀನ್ ಕೋತಿ ಅಂತ ಒಪ್ಕೋತೀಯ? ಒಪ್ಕೊಂಡ್ರೆ ಬಾಳೆ ಅಂತ ಕೊಡ್ತೀಯಾ? ಲೈ ಅವನ ಹತ್ರ ಬೆಂಕಿ ಪಟ್ಟ ಹೊಡ್ತಿದ್ದೀನಿ, ಹೊಗಳಲ್ವೇನ ನಾನು? ಖುಷಿ ಪಟ್ಬಿಟ್ಟು ಏನ್ ಮಾಡ್ಲಿ? ನನ್ನ ಹತ್ರ ಲೈಟ್ರೇ ಇದೆಯಲ್ಲ, ಅವನ್ ಕಾಲಕ್ಕೆ ಬಿದ್ದು ನೀನ್ ಯಾಕೆ ಬೆಂಕಿ ಪಟ್ಟ ಇಸ್ಕೊಂಡೆ? ಇವನು ತಗೋ ಅಡಿಸು. ಬಾರೋ, ಯಾರೋ ಬರ್ತಾವ್ರು. ಯಾರೋ? ಯಾರು ಇಲ್ಲ, ಬಾ. ಬಾರೋ, ಶಬ್ದ ಕೇಳಿಸ್ತಾ ಇತ್ತು ತಾನೆ? ಯಾರೋ ಬರ್ತಾವ್ರು? ಹೌದು. ಯಾರು ಕಾಣ್? ನೀನ್ ಮಾತ್ರ ನಡ್ಕೊಂಡು ಹೋಗು. ನಾನ ನಡಿಯೋ. ಕಾಸ್ಟ್ಲಿ ಚಪ್ಪಲಿ ಕಣಪ್ಪ. ಯಾರ್ದು? ದೇವಸ್ಥಾನದಲ್ಲಿ ಹೊಡೆದಿದ್ದು. ಅದನ್ನ ಕಾಲ್ಗೆ ಹಾಕೋ ಬರ್ಬೇಕಾ? ಬೇರೆ ನೆಲಗೆ ಹಾಕ್ಬೇಕು. ಕೈಲಿ ಹಾಕೊಂಡಿದ್ದೀನಪ್ಪ. ಯಾಕೋ? ಯಾರೋ ಬರ್ತಿದ್ದಾರೆ. ಸರಿಯಾಗಿ ಸಿಕ್ಕಾಕೊಂಡಿದ್ದೀನಿ. ಯಾಕೋ ಸೌಂಡ್ ಮಾಡ್ತಿದ್ಯಾ? ಯಾರಾದ್ರೂ ನೋಡ್ತಾರೆ. ಲೇ ಸರ್ಕೊಳ್ಳೋ ಎಮ್ಮೆ. ಸೆಕ್ಯೂರಿಟಿ ಅಲರ್ಟ್, ಸೆಕ್ಯೂರಿಟಿ ಅಲರ್ಟ್. ಅವರಿಬ್ರು ತಪ್ಪಿಸ್ಕೊಂಡು ಓಡ್ ಹೋಗ್ಬಿಟ್ರು. ಓವರ್ ಓವರ್. ಇಲ್ಲ, ಅವ್ರ ಒಳಗಡೆನೆ ಇದ್ದಾರೆ. ಓವರ್. ಇಲ್ಲ, ದೊಡ್ಡ ಕಿಲಾಡಿ ತರ ಮಾತಾಡ್ತಾ ಇದ್ಯಾ? ತಪ್ಪಿಸ್ಕೊಂಡು ಹೋದ್ರು ಅಂತ ಹೇಳಿದ್ವಿ ತಾನೆ? ಆತ್ಮ ಮೆಲಗ. I will find you and kill you. ಗುಡ್ ಲಕ್. ಹೆಂಗೆ ಮಗ? ಏನಿದು ಇಂಜೆಕ್ಷನ್? ಯಾಕೆ? ಯಾಕಿದೆಲ್ಲ ಹಚ್ತಿದ್ದೀರಾ? ನನ್ನ ಹತ್ರ ಇರೋ ಆಸ್ತಿ ಅಂದ್ರೆ ಜೀವ ಒಂದೇ, ಅದು ಇವನಿಂದ ಹೋಗ್ಬಿಡುತ್ತೆ ಅನ್ಸುತ್ತೆ. ಅಯ್ಯೋ ಮಗ, ಈ ಕಡೆ ಬರೋ. ನೀನೇ ಸಿಕ್ಕಾಕೋಬೇಡ, ನಾವು ಸೆಕ್ಯೂರಿಟಿ ಡ್ರೆಸ್ ಅಲ್ಲಿ. ಇದು ಸಾಮ್ರಾಟ್ ರೂಮ್ ಇರ್ಬೋದು, ಹುಷಾರು. ಒಳಗಡೆನೇ ಇದ್ದಾಳೆ. ಪ್ಲೀಸ್, ನಾನು ಆತರ ಹುಡುಗಿ ಅಲ್ಲ. ಸಿನಿಮಾ ಡೈರೆಕ್ಟರ್ ಮಾಡ್ತೀನಿ ಅಂತ ಯಾಮಾರಿಸಿ ಒಬ್ಬ ಫ್ರಾಡ್ ನನ್ನ ಕರ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ಆ ಫ್ರಾಡ್ ಇವನ ಅಂತ ನೋಡು. ಮ್ಯಾಕ ತೋರ್ಸಲೇ. ಏನು ಇಲ್ಲಿ ಕೆಲಸ ಮಾಡೋಂತಲೇ ನೀನು? ನಾನು ಹೇಳಿದನ್ನು ಕೇಳು. ನಾನು ನಿನ್ನ ಕಾಪಾಡಕ್ಕೆ ಇನ್ನು ಎಷ್ಟೊಂದು ಸುಳ್ಳು ಹೇಳ್ತೀಯಾ? ಸುಳ್ಳು ಹೇಳ್ತಿಲ್ಲ, ನಿಜ ಹೇಳ್ತಿದ್ದೀನಿ. ನಿನ್ನನ್ನು ಎಷ್ಟು ನಂಬ್ದೆ? ನಿನ್ನ ನಂಬ್ಕೊಡ್ತಾರೆ ಬಾಂಬೆಗೆ ಬಂದೆ. ನಿನ್ನನ್ನ ಯಾವಾರಿಸ್ಬಿಟ್ಟೆ? ಏನೋ ಹುಡುಕ್ತಾ ನೀನು ಒಡೆಯಗೇನ ಹುಡುಕ್ತಾವಳು ಕಣಪ್ಪ. ಮಗ, ನನಗೋಸ್ಕರ ನೀನ್ ಯಾಕೆ ಹೊಡಿಸ್ಕೊತಾ ಇದೀಯ? ನಾನೆಲ್ಲ ಹೊಡಿಸ್ಕೊತಾ ಇದ್ದೀನಿ, ನೀನು ಹೊಡಿಸ್ತಾ ಇದ್ಯಾ? ಅವ್ಳು ಟಿವಿ ಹಾಕ್ತಾಳೆ, ಹೋಗಿದ್ಯಾ? ಸರಿಯಾಗಿ ಮಾತಾಡಿ ಕಣ. ಸುಮ್ಮನೆ ನಾವು ನಿನ್ನ ಕಾಪಾಡಕ್ಕೆ ಬಂದಿರೋದು ಕಿಸ್ಬೇಡ. ಮಾಡ್ಬೇಡ, ಆಮೇಲೆ ಒಟ್ಟಿಗೆ ಸಿಕ್ಕಾಕೋತೀವಿ. ಅವ್ನು ಬಂದ್ರೆ ಕಷ್ಟ. ಅಪ್ಪ, ನಿನ್ ಶೂ ಸೈಜ 24 ಇರುತ್ತೆ.
ಮಗ ನಾವು ತಗ್ಲಾಕಂಡ್ವಿ ಇಲ್ಲೇ ನಿಂತವನೆ. ಇವಾಗ ನೀವು ಬಚ್ಚಿಟ್ಕೊಳ್ಳಿ, ನಾವು ಕಂಡು ಹಿಡಿತೀವಿ. ಏನು ರಾಡ್ ಸೌಂಡ್ ಎಲ್ಲ ಕೇಳಿಸ್ತಾ ಇದೆ? ಅದನ್ನ ಕೊಡ ಇಲ್ಲಿ, ಇದನ್ನ ತಗೊಳ್ಳಿ. ಮಲ್ಲಿ, ಮಿಸ್ ಮಲ್ಲಿ. ಓಹೋ, ಹಲೋ ಸರ್. ಏನ್ ರಾಬರ್ಟ್, ರೆಡಿನಾ? ಫ್ಯೂ ಮಿನಿಟ್ಸ್ ಸರ್, ಫ್ಯೂ ಮಿನಿಟ್ಸ್. ಇಲ್ಲಿ ಏನ್ ನಡೀತಾ ಇದೆ ಮಾಲಿಕ್? ಎಲ್ಲಿ ಆ ಹುಡುಗಿ ಸಿಗ್ಲಿಲ್ಲ ಅಂದ್ರೆ ಸಾಮ್ರಾಟ್ ನಮ್ಮೆಲ್ಲರನ್ನು ಕೊಂದು ಬಿಡ್ತಾನೆ. ಗೋ ಅಂಡ್ ಸರ್ಚ್. ಓಕೆ ಸೆಕ್ಯೂರಿಟಿ. ಲೈ, ಯಾರೋ ನೀನು ವಿಡಿಯೋ ಕಾಲ್ ಮಾಡಿ ತಿರ್ಕೊಂಡು ನಿಂತಿದ್ಯಾ? ಲೂಸ್. ಮದನ್, ಚೈನಾ ಮದನ್. ನೀವು ಹುಡುಕ್ತಿರೋ ಹುಡುಗಿ ನನ್ನ ಹತ್ರನೇ ಇದ್ದಾಳೆ. ಏನೋ ಹೇಳ್ತಿದ್ಯಾ? ನಂಬ್ತಿಲ್ವಾ? 1 ಮಿನಿಟ್. ಹೇಗೆ ನೋಡ್ದೆ ಅಲ್ಲ? 10 ಕೋಟಿ ಕೊಟ್ಬಿಟ್ಟು ಹುಡುಗಿನ ಕರ್ಕೊಂಡು ಹೋಗು. ಕೊಡ್ತೀನಿ. ಹುಡುಗಿನ ಕರ್ಕೊಂಡು ಒಳಗಡೆ ಬಾ. ಐ ಲವ್ ಯು. ಪಾರ್ಟಿ ಓಕೆನಾ? ಆಕ್ಟಿಂಗ್ ಬಾಗುಂದಾ? ಮೊದ್ಲು ಮಕ್ಕಕ್ಕೆ ಮಾಸ್ಕ್ ಹಾಕಳಮ್ಮ. ಇವಾಗ ತಾನೇ ಮಾತಾಡಿ 10 ಕೋಟಿಗೆ ಡೀಲ್ ಮಾಡಿದ್ದೀನಿ. ಏನಾದರೂ ಮಾಡಿ ಹಾಳ್ಗೇಳ್ ಮಾಡ್ಬಿಟ್ಟಿಯಾ? ಇನ್ನೊಂದು 2 ಅವರಲ್ಲಿ ಮಾಸ್ಕ್ ರಸ್ ಥರ ಬಿದೋಗುತ್ತೆ. ನಾನು ಹೇಳೋವರೆಗೂ ಇದನ್ನು ತೆಗಿಬಾರ್ದು, ಅರ್ಥ ಆಯ್ತಾ? ಸರಿ, ಆ ಸಾಮ್ರಾಟ್ನ ನೋಡಿದ ತಕ್ಷಣ ಏನು ಮಾಡ್ತೀಯಾ? ಅವನ್ನ ಹಂಗೆ ಗಟ್ಟಿಯಾಗಿ ತಪ್ಕೊಂಡು ಅವನ್ ಕಿವಿನ ಕಚ್ಬಿಟ್ಟು ತುಟಿಗೆ ತುಟಿ ಸೇರಿಸಿ ಕಿಸ್ ಮಾಡ್ತೀನಿ. ತೆಗೆದ್ ಮಕನ ನೋಡ್ಬಿಡ್ತೀನಿ. ನೀನು ಕಾಮಿಷ್ಟ ಬುದ್ಧಿನ ತೋರಿಸ್ಬಿಡ್ತೀಯಲ್ಲ. ಆ ಸಾಮ್ರಾಟ್ ಒಬ್ಬ ದೊಡ್ಡ ಸೈಕೋ. ಅವನಾಗೇ ಮಾಡಿದ್ರೆ ಇಷ್ಟ ಆಗುತ್ತೆ. ಒಳ್ಳೆ ಕಾಮಿಷ್ಟೆ ತರ ನೀನೇ ಹೋಗಿ ತಗೊಂಡ್ರೆ ನೀನ್ ಡೂಪ್ಲಿಕೇಟ್ ಅಂತ ಅವನು ಗೊತ್ತಾಗ್ಬಿಡಲ್ವಾ? ಸಾರಿ ಮದನ್. ಏನ್ ಚಾರಿ ಮದನ್? ವರ್ಲ್ಡ್ ಅಲ್ಲೇ ಡೂಪ್ಲಿಕೇಟ್ ಮಾಡೋದ್ರಲ್ಲಿ ನಂಬರ್ 1 ಚೈನಾ. ನೆಕ್ಸ್ಟ್ ಈ ಮದನೆ. ಅದಕ್ಕೇನೆ ನನ್ನ ಹೆಸರು ಚೈನಾ ಮದನ್. ಸೂಪರ್ ಆಗಿದಲ್ಲ. ಅಯ್ಯೋ ಬಿಟ್ಬಿಡಿ, ನಾನು ಆತರ ಹುಡುಗಿ ಅಲ್ಲ, ಬಿಟ್ಬಿಡಿ. ಅಯ್ಯೋ ನನ್ನ ಬಿಟ್ಬಿಡಿ ಪ್ಲೀಸ್. ಫಾಸ್ಟ್ ಡ್ರೆಸ್ ಚೇಂಜ್ ಮಾಡಿ ರೆಡಿ ಮಾಡ್ಬಿಡಿ. ಕೈಯಲ್ಲಿ ಕಾಸು, ಬಾಯಲ್ಲಿ ಜ್ಯೂಸು. ಮಾಲಿಕ್. ಏನೋ ಬಾಯಲ್ಲಿ ಜ್ಯೂಸ್ ಬಂದ್ಬಿಡ್ತಾ ಅಲ್ವೋ? ಇಲ್ಲಿರೋ ಹುಡುಗಿನೇ ಎತ್ತಾಕೊಂಡು ಹೋಗಿ ಡ್ರೆಸ್ ಚೇಂಜ್ ಮಾಡಿ ಕರ್ಕೊಂಡು ಬಂದು 10 ಕೋಟಿ ಕೇಳ್ತೀಯಾ? ಏನಿದೋ ಇಲ್ಲಿರೋ ಹುಡುಗಿನ? ಸರ್. ಏನ್ ರಾಬರ್ಟ್, ಇನ್ನು ಎಷ್ಟು ಹೊತ್ತು? ಫ್ಯೂ ಮಿನಿಟ್ಸ್ ಸರ್, ಫ್ಯೂ ಮಿನಿಟ್ಸ್. ಗೋ ಫಾಸ್ಟ್, ಗೋ ಫಾಸ್ಟ್, ಗೋ ಫಾಸ್ಟ್. ಇವಾಗ ತಾನೇ ಕಳ್ಸದ್ನಲ್ಲ, ಇಷ್ಟು ಬೇಗ ಡ್ರೆಸ್ ಚೇಂಜ್ ಮಾಡಿಸಿ ವಾಪಸ್ ಕರ್ಕೊ ಬರ್ತಿದ್ದಾರೆ. ಈ ಎಮ್ಮೆ ಒಂದ್ ಕೆಲ್ಸನೂ ನೆಟ್ಟಿಗೆ ಮಾಡಲ್ಲ. ಏ ರಾಮು, ಇಲ್ಲೇನ್ ಮಾಡ್ತಿದ್ಯಾ? ಇವತ್ತಿಲ್ಲ, ಅದ್ರ ಕರ್ಕೊಂಡು ಬಂದೆ. ಏನು
ಕಾಪಾಡ್ದವನ್ನೇ ಹೊಡಿತಾ ಇದ್ಯಾ? ನಾನು ಅವನನ್ನ ಎಷ್ಟು ನಂಬಿದ್ದೆ ಗೊತ್ತಾ? ಆದ್ರೆ ಗುರು ನನ್ನ ಯಾಮಾರಿಸ್ಬಿಟ್ಟ. ಯಾರು ಯಾಮಾರಿಸಿದ್ದು? ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಹತ್ಕೊಂಡು ಎತ್ಕೊಂಡು ಓಡಾಗಿರೋರು. ಅವನು ನೀನೇ ಮುಖ್ಯ ಅಂತ ನಿನ್ನ ಹುಡ್ಕೊಂಡ್ ಬಂದವ್ನು ಗೊತ್ತಾ? ಇನ್ನೂ ಅರ್ಥ ಆಗ್ಲಿಲ್ವಾ? ಏನ್ ಹಂಗ್ ನೋಡ್ತಾ ಇದ್ಯಾ? ಇದಕ್ಕಿಂತ ಸೀರಿಯಸ್ ಆಗಿ ನನ್ನ ಕೈಲಿ ಮಾತಾಡಕ್ಕಾಗಲ್ಲ. ಗುರು ನಿಜವಾಗ್ಲೂ ನನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ದಾನಾ? ಹೌದು. ಸಾರಿ. ಗುರು ಎಲ್ಲಿ? ಒಳಗಡೆ ಅವನೇ. ನಾನು ಹೋಗಿ ಗುರುನ ಕಾಪಾಡ್ತೀನಿ. ನೀನೇ ಅವನ್ನ ಕಾಪಾಡೋದು? ಅವ್ನ ಎಲ್ರು ಎಮರ್ಸ್ ಹೆಂಗೋ ಬರ್ತಾನೆ. ನಾವಿಬ್ರು ಕಾಂಪೌಂಡ್ ಎಗರ್ಕೊಂಡು ಆಟ ಆಡ್ಕೊಂಡು ಹೋಗೋಣ ಬಾ. ನನ್ನ ಮಾತು ಎಲ್ಲ ಬಾಂದ್ರ ಬರ್ಬೇಕು ನೀನು. ತಗೊಂಬಂದು ಇವನೇ ಆ ಸಾಮ್ರಾಟ. ಕ್ಯಾಶ್ ಹಾಕೊಂಡ್ಬಿಡು ಪುಷ್ಪ. ಎಷ್ಟೊತ್ತು ವೇಟ್ ಮಾಡೋದು? ನಿನ್ಗೆ ನಡಿ ಇಲ್ಲಿಂದ ಹೋಗೋಣ. ಎಲ್ಲಿಗೆ? ಹೊರಗಡೆ. ಹೊರಗಡೆನಾ? ಯಾರಾದ್ರೂ ನೋಡ್ಬಿಟ್ರು ಅಂದ್ರೆ? ನಾನು ನೋಡ್ಕೋತೀನಿ. ನೀನ್ ನೋಡಿದ್ರೆ ಪರವಾಗಿಲ್ಲ, ಬೇರೆ ಯಾರಾದ್ರೂ ನೋಡ್ಬಿಟ್ರೆ? ಏನಾಯ್ತು? ಯಾಕಿದ್ರಲ್ಲ ಡ್ರಗ್ಸ್ ಕೊಟ್ಟಿದ್ದಾರ? ಸಾಮ್ರಾಟ್ ಕೆಳಗೆ ಹೋಗ್ತಿದ್ಯಾ? ನಡಿ ಇಲ್ಲಿಂದ ಮೊದಲು ಹೋಗೋಣ. ಸಾಮ್ರಾಟ್ ಅವನಿಂದ ವಾಪಸ್ ಬರ್ತಾರೆ. ಏನೋ ಒಳಗೋಗದ? ಒಳಗೋದ್ರೆ ಆಚೆ ಬರಕ್ಕಾಗಲ್ಲ. ಬಾ ಅಂದ್ರೆ ಬರ್ಬೇಕು. ನಾನು ಹೇಳಿಲ್ವಾ ಹುಡುಗಿ ಕೊಟ್ಬಿಟ್ಟು ದುಡ್ಡು ಇಸ್ಕೊಂಡು ಹೋಗಕ್ಕೆ ಇಲ್ಲೇ ಬರ್ತಾರೆ ಅಂತ? ಸೂಪರ್ ಭಯ. ಭಯ ಹುಡುಗಿನ ಕೊಟ್ಟು ದುಡ್ಡು ನಿಸ್ಕೊಂಡು ಎಂಜಾಯ್ ಮಾಡಿ ತಿರ್ಗಾ ಹುಡುಗಿನ ಕಾಪಾಡ ಬಂದಿದ್ದೀವಿ. ಅದು ಗೊತ್ತಿಲ್ಲ ಮನುಷ್ಯ ಹೇಳ್ತಾ ಇದೆಯಲ್ಲ. ಮುಟ್ಟಿಬೇಡಿ ಕಚ್ಕೊಳ್ಳಿ ಕೊಟ್ಟಾಗ ಹೇಳ್ತಿರೋದು ನಿಜಾನೇ. ಗುರು ನನ್ನ ಕಾಪಾಡಕ್ಕೆ ಬಂದಿರೋದು. ತುಂಬಾ ಒಳ್ಳೆಯವನು. ನಾನು ಅವನ್ನ ನೋಡ್ಬೇಕು. ನೋಡ್ಬೇಕಾ? ನಾನೇನ್ ಕರ್ಕೊಂಡು ಅವೈ ನಮ್ಮಲ್ಲಿ ಆಟ ಆಡಕ್ಕೆ ಕರಿತಾ ಇದ್ಯಾ? ಮಿಸ್ ಮಲ್ಲಿ. ಹಲೋ ಸರ್. ಫ್ಯೂ ಮಿನಿಟ್ಸ್ ಸರ್, ಫ್ಯೂ ಮಿನಿಟ್ಸ್. ಹುಡುಗಿ ಬರ್ಲಿಲ್ಲ ಅಂದ್ರೆ ಫ್ಯೂ ಮಿನಿಟ್ಸ್ ಅಲ್ಲಿ ಸತ್ತು ಹೋಗ್ತೀಯಾ? ಮಿಸ್ ಮಲ್ಲಿ. ವಿಶ್ವನಾಥ್, ನೀನ್ ಎಲ್ಗಯ್ಯ ಹೋಗಿದ್ದೆ? ನೋವಿತ್ತು ಸರ್, ಬಾತ್ರೂಮಿಗೆ ಹೋಗಿದ್ದೆ. ಮತ್ತೆ ಆ ಹುಡುಗಿನ ಕಾಣಿಸ್ತೀರಾ ಸರ್? ಹೇಳ್ತಿದ್ದೀರಾ? ಗೋ 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 ಅಂಡ್ ಸರ್ಚರ್, ಸರ್ಚರ್ ಗೋ. ಹಲೋ, ನೀ ಹುಡುಕ್ತಾ ಇರೋ ಹುಡುಗಿ ನನ್ನ ಹತ್ರನೇ ಇದ್ದಾಳೆ. ಲೇ ಏನ್ರ ನೀವು ಒಬ್ಬರಾದ್ಮೇಲೆ ಒಬ್ರು ಕಾಮಿಡಿ ಮಾಡ್ತಿದ್ದೀರಾ? ಹುಡುಗಿ ಜೊತೆ ನಾನು ಸಾಮ್ರಾಟ್ ಮನೆ ಮುಂದೆನೇ ಇದ್ದೀನಿ. ಹೌದಾ? 10 ಕೋಟಿ ಕೊಡ್ಬೇಕಾ? 15 ಕೋಟಿ ಕೊಡ್ತೀನಿ ಕೊಡ್ತೀನಿ. ಹುಡುಗಿನ ಕರ್ಕೊಂಡು ಒಳಗಡೆ ಬಾ. ಸಾಲ. ಏನೇ ಇದನ್ನೆಲ್ಲ ನೋಡ್ಬಿಟ್ಟು ನನಗೆ ಹೊಡಿತಾ ಇದೀಯಾ? ರಾಬರ್ಟ್, ನೀನ್ ಹುಡುಕ್ತಾ ಇರೋ ಹುಡುಗಿ. ಲೇ ಗೋವಿಂದ್ ಸ್ವಾಮಿ, ಇದು ನೀನ್ ಕೇಳಿದ ಹುಡುಗಿ ಅಲ್ಲ, ಡೂಪ್ಲಿಕೇಟ್ ಹುಡುಗಿ. ಏನಯ್ಯ ಹೇಳ್ತಿದ್ಯಾ? ಅವಳಿಗೆ ಮಾಸ್ಕ್ ಹಾಕಿ ರೆಡಿ ಮಾಡ್ದವ್ ನನಗೆ ಗೊತ್ತಿಲ್ವಾ? ಅವಳ ಮುಖ ಹಿಡ್ಕೊಂಡು ಹಿಂಗೆ ಎತ್ ನೋಡು, ರಬ್ಬರ್ ಕೈಗೆ ಬಂದ್ಬಿಡುತ್ತೆ. ಹೇಳದ್ ನೋಡು. ಯಾಕೆ ಸುಮ್ನೆ ಕನ್ಫ್ಯೂಸ್ ಮಾಡ್ತಿದ್ಯಾ? ಮಾತಿದ್ರೆ ನನ್ನ ಮಕ್ಳು ಕಪಾಲ್ ಕುಡಿತಾರಲ್ಲಪ್ಪ. ಹಲೋ ಸರ್. ಲೈ, ಅವಳನ್ನೀಗ ಕಳಿಸ್ತೀಯೋ ಇಲ್ವೋ? ಫ್ಯೂ ಮಿನಿಟ್ಸ್ ಸರ್, ಫ್ಯೂ ಮಿನಿಟ್ಸ್. ಸಾಮ್ರಾಟ್ ರೂಮ್ ಕರ್ಕೊಂಡು ಹೋಗಿ. ನೀನೇನೋ ನಿಜವಾಗ್ಲೂ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ಯಾ? ಈಗ ತಾನೇ ಭಯ ಇವಳ ಒಳಗೆ ಕರ್ಕೊಂಡು ಹೋದ. ನೀನ್ ಆಚೆ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ಸ್ಪೈಡರ್ ಮ್ಯಾನ್ ಗಿಂತ ಸ್ಪೀಡ್ ಆಗಿದೆಯಲ್ಲ. ಸಾಮ್ರಾಟ್ ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ? ಸಾಮ್ರಾಟ ಇವಳಿಗೆ ಡ್ರಗ್ಸ್ ಕೊಟ್ಟಿದ್ದಾಳೆ, ಅದಕ್ಕೆ ಹಿಂಗ್ ಮಾಡ್ತಿದ್ದಾಳೆ. ಸರಿ ಬಾ ಹೋಗೋಣ. ಬಿಡೋ ಕೈನ. ಚೈನಾ ಮದನೊಬ್ಬ ಅಂತ ಹೇಳ್ದ. ಇಬ್ರಲ್ಲ ಆಗಲ್ಲ, ಅವನಿಗಿದೆ ಕೆಲಸ. ಏನು ಅವಳು ಹೈ ಐಟಮ್ ತರ ಮಾತಾಡ್ತಾವಳೆ? ಐಟಮೇ ಸಖತ್ತಾಗವಳೆ. ಯಾರು ನೀನು? ನಾನು ಉಪ್ಪಿನ ಅಂಗಡಿ ಪುಷ್ಪ. ಚೈನಾ ಮದನ್ ನನಗೆ ಮಾಸ್ಕ್ ಹಾಕಿ ಇಲ್ಲಿ ಕರ್ಕೊಂಡ್ ಬಂದಿದ್ದಾನೆ. ಮತ್ತೆ ನಿನಗೆ ಮಲ್ಲಿ ಕರ್ಕೊಂಬರ. ನನ್ನ ಹೆಸರು ಸಾಮ್ರಾಟ್. ನಿನಗೆ ಎಷ್ಟು ರೇಟು ಬೇಗ ಹೇಳ್ಬಿಡು. ಸಾಮ್ರಾಟ್ ಯಾರು? ಅವ್ನು ಯಾರು ಅಂತ ತೋರಿಸ್ತೀನಿ, ಮೊದ್ಲು ಈ ಮಾಸ್ಕ್ ಹಾಕೋ. ಲೇ ದಡ, ನಗ್ಬೇಡ ಕಣ ಲೇ. ಅವ್ರ ಹತ್ರ ದುಡ್ಡು ಕೇಳು ಕೇಳು. ರಾಬರ್ಟ್, ಕೊಡೋದೆಲ್ಲ ಕೊಟ್ಬಿಟ್ಟು ಹುಡುಗಿನ ಕರ್ಕೊಂಡು ಹೋಗೋ. ಓ ಮಲಿಕ್. ನಾನಲ್ಲ ಅವನು. ಏನಾಯ್ತು? ಒಳಗೆ ಬೇಜಾನ್ ಜನ ಅವ್ರು ಕಣೋ. ಒಳಗೆ ಹೆಂಗ ಹೋಗೋದು? ತುಂಬಾ ಜನ ಇದಾರ. ಹೌದು ಕಣೋ. ಇನ್ನೊಂದ್ಸಲ ಬಗ್ ನೋಡು. ಏನೋ ನನ್ನ ಮಾತ ನಂಬಲ್ಲ ನೀನು. ಬೇಜಾನ್ ಜನ ಅವರೇ ಕಣೋ. ನನ್ನ ತಗ್ಲಾಕ್ಬಿಟ್ಟಲ್ಲ ಅವನು. ನೀನೆಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ. ಏನ್ ಹಾಡಲ್ಲ ಸಖತ್ ಹಾಡ್ತಾ ಇದೀಯ. ಇದೆಲ್ಲ
ನಾನ್ ಗುರುನ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ. ಹಲೋ ಸರ್, ಹೌ ಆರ್ ಯು? ಐ ಆಮ್ ಫೈನ್. ಓ, ವಾಟ್ಸ್ ಯುವರ್ ನೇಮ್? ಐ ಡೋಂಟ್ ನೋ ಸರ್. ಸರ್, ನಾವೆಲ್ಲ ತಪ್ಪಿಸ್ಕೊಳ್ಳೋಂತ ಒಂದು ಐಡಿಯಾ ಹೇಳ. ನೀನೇನೋ ನನಗೆ ಐಡಿಯಾ ಹೇಳ್ಕೊಡೋದು, ನನಗೆ ನಾನೇ ಐಡಿಯಾ ಮಾಡ್ಕೋತೀನಿ ಕಣ. ಲುಕ್ ಅಟ್ ಮೀ. ಸರ್, ಕೈ ರೇಖೆ ಜೊತೆ ಗ್ಲೌಸ್ ಮಾಡೋದ್ರಲ್ಲಿ ನನ್ನನ್ನು ಮೀರ್ಸೋ ಗಂಡ ಇಲ್ಲ ಕಣಲೈ. ಮದನ್, ಚೈನಾ ಮದನ್. ನೀನ ಐಟಮ್ ಅಂಕಲ್ಲ? ಯಾ, ಗುರು ಬಂದೇ ಬರ್ತಾನೆ, ನನ್ಗೋಸ್ಕರ ಬಂದೇ ಬರ್ತಾನೆ. ಗುರು ಬಂದ, ಅವನ ಜೊತೆ ನಾನು ಬಂದಿದ್ದೀನಿ. ಹಾಂಗ್ಕಾಂಗ, ಚೈನಾನಾ? ಯಾವುದೋ ಒಂದು ಊರು. ನೀ ಬಾ. ನನ್ ಗುರು ಜೊತೆ ಹೋಗ್ತೀನಿ. ಬಾಯ್. ನಾನಿನ್ನ ತಪ್ಪು ತಿಳ್ಕೊಂಡಿದ್ದೆ ಗುರು, ನನ್ನ ಕ್ಷಮಿಸ್ಬಿಡು. ಕ್ಷಮಿಸ್ಬಿಡ್ತೀಯಾ? ಕ್ಷಮಿಸ್ತೀಯಾ? ಇಲ್ಲ ದೂರ ಸಿಕ್ಕಾಕೊಂಡ್ರೆ ಇವಾಗ ಇಬ್ರು ಮಟನ್ ಪಾಯ. ಇವಾಗ ಮನಸ್ತೆ ಅಂತವಳೆ. ಸ್ವಲ್ಪ ಹೊತ್ತು ಸುಮ್ನಿರು. ಏ ಮಲ್ಲಿ, ಸುಮ್ನಿರು ಅಂತಿದ್ದೀನಿ ತಾನೆ. ಸಾಮ್ರಾಟ್, ಸಾಮ್ರಾಟ್. ಯಾರು ನೀನು? ಡಿಸ್ನಿ ಚಾನೆಲ್ ಮಿಕ್ಕಿ ಮೌಸ್ ತರ ಇದೆಯಾ? ಚಿ ಎದಳು. ಸರ್, ನೀವು ನನ್ನ ಎಷ್ಟೇ ಅವಮಾನ ಮಾಡಿದ್ರು ಪರವಾಗಿಲ್ಲ. ನಿನಗೆ ಅವಮಾನ ಮಾಡಕ್ ನನಗೆ ಟೈಮ್ ಇಲ್ಲ. ನಾನು ಅರ್ಜೆಂಟ್ ಆಗಿ ಹೊರಗಡೆ ಹೋಗ್ತಿದ್ದೀನಿ. ಸರ್ ಸರ್ ಸರ್. ಯಾರಿವರು? ಪುಷ್ಪ, ನಿನ್ನನ್ನು ನೋಡಿ ಯಾರು ಅಂತ ಕೇಳ್ತಾ ಇದೆಯಾ? ನಾನೇ ಪುಷ್ಪ, ನಾನ್ ಚೈನಾ. ಆ ಚೈನಾ ಮಾಮ ನೀನೇನಾ? ಸರ್, ನಾನು ಕೊಡ್ಬೇಕಾಗಿರೋ 10 ಕೋಟಿ ಕೊಟ್ರೆ ನಾನು ಹೊಂಟಾಯ್ತೀನಿ ಸರ್. ನೀನ್ ಇಲ್ಲೇ ಇರು, ನಾನು ಹೋಗಿ ಮ್ಯಾನೇಜರ್ಗೆ ದುಡ್ಡು ರೆಡಿ ಮಾಡಕ್ ಹೇಳ್ತೀನಿ. ಜಸ್ಟ್ ವೇಟ್. ಏಯ್, ನೀನ್ ಒಳಗೋಗಿ ಮ್ಯಾನೇಜರ್ಗೆ ಹೇಳ್ತೇನೆ ಕಬಡ್ಡಿನ ಶುರು ಮಾಡಿಬಿಟ್ರೆ ಇಲ್ಲಿ ಮೋಸ ಹೋಗೋದು ಯಾರು? ಗುಡ್ ಕ್ವೆಶ್ಚನ್. ಹಾಗಾದ್ರೆ ನಾವಿಲ್ಲಿ ವೇಟ್ ಮಾಡ್ತೀವಿ, ನೀನ್ ಹೋಗಿ ಮ್ಯಾನೇಜರ್ ಹತ್ರ ದುಡ್ಡು ಇಸ್ಕೋಬಾ. ಓಹೋ, ಏನಂದ್ರಿ? ನಾವಿಬ್ರು ಇಲ್ಲೇ ಇರ್ತೀವಿ, ನೀನು ಹೋಗಿ ಮ್ಯಾನೇಜರ್ ಹತ್ರ ನಾನು ಹೇಳ್ದೆ ಅಂತ ದುಡ್ಡು ಇಸ್ಕೋ. ನೀವ್ ಇಲ್ಲೇ ಇರ್ತೀರಾ? ನಾನು ಹೋಗಿ ಮ್ಯಾನೇಜರ್ ನೋಡ್ಬೇಕು. ಸಾಮ್ರಾಟ್ ಹೇಳ್ದ ಅಂತ ಹೇಳು. ಸೂಪರ್. ಸಾಮ್ರಾಟ್, ಸಾಮ್ರಾಟ್. ಓಕೆ. ನನ್ನೇನು ಮಾಡ್ಬೇಡಿ. ನೀವು ಹುಡುಕ್ತಿರೋ ಹುಡುಗಿನ ಇವಾಗ ತಾನೇ ಒಬ್ಬ ಕರ್ಕೊಂಡು ಹೋದ. ಸರ್, ಸೋ ಸೂನ್ ಯು ಆರ್ ಹ್ಯಾಪಿ ಸರ್? ಮೈ ಪ್ರೈಸ್ ಸರ್. ಏನಾಯ್ತು ಸರ್? ಹಾಯ್ ಸಾಮ್ರಾಟ್. ದೊಡ್ಡ ಆಸೆ ಪಟ್ಟು ಸಾಮ್ರಾಟ್ನೇ ಸಾಯಿಸ್ಬೇಕು ಅಂತಿದ್ಯಾ? ಯಾರು ಸಾಮ್ರಾಟ್? ನಾವು ಪ್ರಶ್ನೆ ಕೇಳಕ್ ಒಂದು ಅರ್ಥ ಇಲ್ವಾ? ಯಾರ್ ಕೈ ಹಿಡ್ಕೊಂಡು ಹುಡುಗಿ ನಿಂತಿದ್ದಾಳೋ ಅವನೇ ಕಣೋ ಸಾಮ್ರಾಟ್. ಸಾಮ್ರಾಟ್ ನಾನಲ್ಲ, ಅವರೇ ಸಾಮ್ರಾಟ್. ಕೋಟ್ ನಂದಲ್ಲ.
ಒನ್ ಮೋರ್. ಯಾಕೋ ಒನ್ ಮೋರ್? ಸರ್ ದರ್ಶನ್ ಸುದೀಪ್ ತರ ಎಲ್ಲ ಮಾಡ್ಬೇಡಿ, ನಿಮ್ ತರ ಮಾಡಿ ಕ್ಯಾಶುಯಲ್ ಆಗಿ ಮಾಡ್ಬೇಕು, ಆಡೋದೇ ಗೊತ್ತಾಗದೆ ಇರೋ ತರ ಆಡ್ಬೇಕು. ಆಡೋದೇ ಗೊತ್ತಾಗಬಾರ್ದು ಅಂದ್ರೆ ಮನೇಲಿ ಕುತ್ಕೊಂಡು ಬೇರೆ ಏನಾದ್ರೂ ಮಾಡ್ಬೇಕು. ಬರ್ತೀಯ ಮಾಡೋಣ? ಮೇಡಮ್ ಲೈಟ್ ಹೋಗ್ತಿದೆ ಮೇಡಮ್. ಯಾರೋ ನೀನು ಬೆಳಗ್ಗೆ 9 ಗಂಟೆಗೆ ಲೈಟ್ ಹೋಗುತ್ತೆ ಅಂತಿದ್ಯಾ? ನಿಮ್ ಹತ್ರ ಸಿಕ್ಕಾಕೊಂಡು ನನ್ನ ಪ್ರಾಣ ಹೋಗ್ತಾ ಇದೆ. ಓವರಾಗಿ ಮಾತಾಡಿದ್ರೆ ಹೀರೋನ್ ಚೇಂಜ್ ಮಾಡ್ತೀನಿ ಅಂತ ಹೇಳು. ಅಮ್ಮ ತಾಯೇ ದಯವಿಟ್ಟು ಚೇಂಜ್ ಮಾಡು. ಹೊರಗಡೆ ಯಾರೋ ನಿಂತಿದ್ದಾರಂತೆ, ಅವ್ರಿಗೂ ಕತೆ ಹೇಳು. ಹಲೋ ಸರ್, ಡೈರೆಕ್ಟರ್ ಆತರ ಮಾತಾಡ್ಬಿಡಿ ಸರ್. ಮಕ್ಕದ ಮೇಲೆ ಹೊಡಿತೀನಿ ಡೈರೆಕ್ಟರ್ ಅಂತ. ಇಬ್ರು ಹೊರಡಿ ಇಲ್ಲಿಂದ, ನನ್ಗಿದೆಲ್ಲ ಆಗಲ್ಲ. ಸುಮ್ಮನೆ ಏನ್ ಸಮಸ್ಯೆ? ಬನ್ನಿ ಮಾಸ್ಟರ್, ಬನ್ನಿ ಮಾಸ್ಟರ್. ಶೂಟಿಂಗಾ ಫೈಟ್ ಶೂಟಿಂಗಾ? ಇಲ್ಲ ಮಾಸ್ಟರ್, ಇವಳು ಕತೆ ಕೇಳಿ ಇಡೀ ಊರೇ ಕ್ಯಾಕರ್ ಸುಗಿತು. ಹೋಗ್ಲಿ ಪಾಪ ಅಂತ ಒಪ್ಕೊಂಡೆ. ನನ್ನ ಹೀರೋ ಆಗಿ ಮಾಡಿ ಪ್ರಾಣ ತಿಂತಿದ್ದಾಳೆ ಮಾಸ್ಟರ್. ಮಾಸ್ಟರ್, ಇವ್ರು ಹೀರೋ ಆಗಿರೋದು ಇವಾಗ. ಇದಕ್ಕೂ ಮುಂಚೆ ಎಷ್ಟು ದೊಡ್ಡ ಮೋಸ್ಕರ ಅಂತ ಗೊತ್ತಾ? ಏನೇ ಹಲೋ, ನೀನ್ ಬಾಂಬೆ ಏನ್ ಮಾಡ್ತಿದ್ದೆ ಅಂತ ಹೇಳಲಾ? ಅರೆ ಇಂಟ್ರೆಸ್ಟ್ ಆಗಿದೆಯಲ್ಲ, ಹೇಳಿ ಹೇಳಿ. ಮಾಸ್ಟರ್, ಏನು ಬೇರೆಯವ್ರ ಕತೆ ಅಂದ್ರೆ ಈ ತರ ಬರ್ತೀರಾ ಎಲ್ಲರೂ? ಬಿಗ್ ಬಾಸ್ ಹೋಗಿ ತುಂಬಾ ಕೆಟ್ಟೋಗಿದ್ರ ಮಾಸ್ಟರ್. ಸರಿ ಸರಿ ಮಾಸ್ಟರ್, ನೀವ್ ಹೋಗಿ ಶಾರ್ಟ್ ರೆಡಿ ಮಾಡಿ. ಓಕೆ, ಇವಳಿಗಿಂತ ಹಳೆ ಡೈರೆಕ್ಟರ್ ಚೆನ್ನಾಗಿದ್ರಪ್ಪ. ಮಾಡಲ್ಲ ಅಂತ ನೋಡ್ತೀನಿ. ಬಾರೆ ಇಲ್ಲಿ, ಬಾರೆ ಇಲ್ಲಿ. ಏನು ಡ್ಯಾನ್ಸ್ ಮಾಡಲ್ಲ, ಏನೇ ಮಾಡ್ತೀನಿ? ನೈಟ್ ಮನೆಗ್ ಬರ್ತಿಯಲ್ಲ, ಖಂಡಿತ ಹೊರಗೆ ಮಲಗ್ಸೋದು. ಡ್ಯಾನ್ಸ್ ಮಾಡಿ ಹಂಗ್ ಬಾ ದಾರಿಗೆ. ರೆಡಿ ಮಾಸ್ಟರ್, ಟೇಕ್.